ಯೂಟ್ಯೂಬಿನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಈಗ ಆಡಿಷನ್ ಟೈಪ್ ಇಂಟರ್ವ್ಯೂ ಮಾಡಿದಾಗ ರೇಣುಕಾ ಅವ್ರದ್ದು ಫಸ್ಟ್ ಭಾಗದಲ್ಲಿ ನಾವು ನೋಡಿದ್ರಲ್ಲ ನೀವು, ಎಷ್ಟು ಲವಲವಿಕೆಯಿಂದ ಅವರು ಅಭಿನಯಿಸ್ತಾರೆ ಮತ್ತು ಎಷ್ಟು ಪ್ರತಿಭೆ ಇದೆ ಅವರಲ್ಲಿ. ಗಾಯನ ಆಗಲಿ, ಆ್ಯಕ್ಟಿಂಗ್ ಆಗಲಿ ತುಂಬ ಚೆನ್ನಾಗಿದೆ ಅವರಲ್ಲಿ ಪ್ರತಿಭೆ. ಅವರಿಗೆ ನಿಜವಲ್ಲೂ ಸ್ವಲ್ಪ ತರಬೇತಿ ಕೊಟ್ಟರೆ ಅಥವಾ ಅವರಿಗೆ ಸ್ವಲ್ಪ ಸ್ಕೋಪ್ ಕೊಟ್ಟರೆ ಅವರು ನಿಜವಲ್ಲೂ ಉತ್ತಮ ಕಲಾವಿದರು. ಅದರಲ್ಲೂ ಉತ್ತಮವಾದ ಕಾಮಿಡಿ ಕಲಾವಿದರು ಆಗೋ ಎಲ್ಲ ಲಕ್ಷಣಗಳು ನಮಗೆ ಕಾಣಿಸ್ತು. ನೀವು ಅದನ್ನು ನೋಡಿ ಎಂಜಾಯ್ ಮಾಡಿದಿರಿ ಅನಿಸುತ್ತೆ. ಆ ಎಪಿಸೋಡ್ ಸ್ವಲ್ಪ ಕಾಮಿಡಿ ಆಗಿದ್ರೂ ಭಾಳ ಚೆನ್ನಾಗಿ ಬಂದಿದೆ. ಮತ್ತು ಅವರಿಗೆ ಕಣ್ಣು ಮುಚ್ಚಿಕೊಂಡು ಅವಕಾಶಗಳು ಕೊಟ್ಟರೆ ಅವರು ನಿಜವಲ್ಲೂ ಒಳ್ಳೆ ಕಲಾವಿದೆ ಆಗೋ ಎಲ್ಲ ಲಕ್ಷಣಗಳು ಇದೆ. ಅದೇ ರೀತಿ ಈಗ ನಮ್ಮ ಉತ್ತರ ಕರ್ನಾಟಕದ ಹೆಣ್ಣು ಮಗಳು ರುಕ್ಮಿಣಿ ಅಂತ, ಅವರು ಅಷ್ಟೇ, ಅವರು ಒಳ್ಳೆ ಉತ್ತಮ ಕಲಾವಿದರು. ಬಟ್ ಅವಕಾಶಗಳು ಕೊರತೆ ಇದೆ. ಅವರಿಗೆ ಗುರುತಿಸಿ ಅವಕಾಶಗಳು ಕೊಟ್ಟರೆ ನಿಜವಲ್ಲೂ ಅವರು ಉತ್ತಮ ಕಲಾವಿದರಾಗ್ತಾರೆ. ಅವ್ರ ಬಾಯಲ್ಲಿ ನಾನು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಮೂಲವಾದ ಜೋಗಳ ಪದಗಳನ್ನ, ಈಗಿನ ಜನ್ರೇಷನ್ಗೆ ಅದು ಗೊತ್ತೇ ಇಲ್ಲ ಅನಿಸುತ್ತೆ. ಬಟ್ ನಮ್ಮ ಕನ್ನಡದ ಶ್ರೀಮಂತಿಕೆಯ ಪದಗಳವು, ಜೋಗಳ ಪದಗಳು, ಶ್ರೀಮಂತ ಪದಗಳು, ಒಗಟುಗಳು, ಇವುಗಳೆಲ್ಲ ನಾವು ಆ್ಯಕ್ಚುಲಿ ನಾವು ಕನ್ನಡಿಗರು ಹೆಮ್ಮೆ ಅಂತ ಹೇಳ್ಕೊಬೋದು. ಇವೆಲ್ಲ ಮೊದಲು ಶ್ರೀಮಂತವಾಗಿತ್ತು ನಮ್ಮ ಸಂಸ್ಕೃತಿ. ಅದು ನಾವು ತಲೆಮಾರಿಂದ ತಲೆಮಾರಿಗೆ ಬೆಳೆಸ್ಕೊಂಡು ಬರುವಂಥ ಜವಾಬ್ದಾರಿ ಎಲ್ಲರಿಗೂ ಇದೆ. ಅಟ್ಲೀಸ್ಟ್ ಇವಾಗಾದರೂ ನಾವು ಆ ಕಡೆಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಯಾಕಪ್ಪ ಅಂದರೆ ಎಷ್ಟೋ ಭಾಷೆಗಳಲ್ಲಿ ಪದಗಳೇ ಇಲ್ಲ, ಹಾಡುಗಳಿಲ್ಲ, ಯಾವುದೇ ಒಂದು ಇದು ಇಲ್ಲ. ಅಂಥದ್ರಲ್ಲಿ ನಮ್ಮ ಕನ್ನಡದಲ್ಲಿ ತುಂಬಿ ತುಳುಕ್ತಾ ಇದೆ ಆ ಸಂಸ್ಕೃತಿಗಳು. ಜೋಗಳ ಪದಗಳಾಗಲಿ, ಶ್ರೀಮಂತ ಪದಗಳಾಗಲಿ, ಒಗಟುಗಳು, ಇನ್ನೂ ಎಷ್ಟೋ ಹಾಡುಗಳಿದ್ದಾವೆ. ಜನಪದ ಸಾಹಿತ್ಯ ಇದೆ, ಜನಪದ ಹಾಡುಗಳಿದ್ದಾವೆ. ಅವಕ್ಕೆ ಯಾವುದೇ ಒಬ್ಬ ಬರೆದಿರೋಂಥದ್ದು ಇಲ್ಲ ಅಂದ್ರೂ ಬಾಯಿಂದ ಬಾಯಿಗೆ ಬಂದಿರೋಂಥ ಪದಗಳವು. ಅದು ನಿಜವಲ್ಲ ಆಶ್ಚರ್ಯ. ಅಂಥ ಸಂಸ್ಕೃತಿ ಇರೋರು ನಾವು ಅದನ್ನು ಬೆಳೆಸ್ಕೊಂಡು ಹೋಗೋ ಜವಾಬ್ದಾರಿ ಎಲ್ಲರಿಗೂ ಇದೆ. ಅದೇ ರೀತಿ ಈಗ ನಾವು ಇವ್ರನ್ನ ಮಾತಾಡಿಸಿದಾಗ ನಿಜವಲ್ಲೂ ಅವ್ರ ಬಾಯಲ್ಲಿ ಕೇಳಿ ಭಾಳ ಖುಷಿಯಾಯಿತು. ನೀವು ಕೇಳಿ, ನೀವು ಆನಂದಿಸಿ. ಬನ್ನಿ, ಈಗ ನಾವು ರುಕ್ಮಿಣಿ ಅವ್ರನ್ನ ಆಡಿಷನ್ ಟೈಪ್ ಇಂಟ್ರ್ಯೂ ಮಾಡೋಣ. ನಮಸ್ಕಾರ. ನನ್ನ ಹೆಸರು ರುಕ್ಮಿಣಿ ಅಂತ. ನಾನು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಪುಟ್ಟದಾದ ಒಂದು ಹಳ್ಳಿ ಕುರುಗೋಡ ಗ್ರಾಮದಿಂದ ಬಂದಿದ್ದೇನೆ. ನಾನು ನನ್ನ ಬಾಲ್ಯದ ಎಲ್ಲ ವಿವರಗಳನ್ನ ಹೇಳ್ಬೇಕು ಅಂದ್ರೆ, ನಾನು ಹುಟ್ಟುತ್ತಲೇ ತುಂಬಾ ಬಡತನದ ಮನೆಯಲ್ಲಿ ಬೆಳೆದಿದ್ದೆ. ಹಾಗಾಗಿ ನಮ್ಮ ಅಪ್ಪ ಅಮ್ಮನೂ ತುಂಬಾ ಬಡವರು, ಯಾವಾಗ್ಲೂ ಕೂಲಿ ಮಾಡ್ಕೊಂಡೇ ತಿನ್ನೋರು. ಹೀಗಾಗ್ಬಿಟ್ಟು ಬಡತನದಲ್ಲಿ ಬೆಳೆದಿ ಹಂಗೂ ಸ್ಕೂಲಿಗೆ ಹಾಕಿದ್ರು. ಸ್ಕೂಲ್ಗೆ ಹೋಗಿ 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಕಲಿಸಿದ್ರು. ಪಾಪ ಅವ್ರ ಶಕ್ತಿ ಎಷ್ಟಾಯ್ತು ಅಷ್ಟು ಕಲಿಸಿದ್ರು. ಹಂಗೆ ಬಡತನದಲ್ಲಿ ನಾವು ಹಂಗೇನೆ ಕಷ್ಟ ಇದನ್ನು ಎಲ್ಲ ಅವ್ರಿಗೆ ಭಾಗಿಯಾಗಿ ಹಂಗೆ ಬಂದ್ಮೇಲೆ ನಮ್ದು ಮದ್ವೆ ಆಯ್ತು. ಬೆಳಗಾಂದಲ್ಲಿ ಮದ್ವೆ ಆಯ್ತು ನಮ್ದು. ಮದ್ವೆ ಆದ್ಮೇಲೆ ನಮಗೂ ಒಂದು 3 ಜನ ಮಕ್ಕಳು. ನಮ್ಮ ಅಪ್ಪ ಅಮ್ಮನು ತುಂಬಾ ಕಷ್ಟದಿಂದ ಇದನ್ನ ಮಾಡಿದ್ರು, ಸಾಕಿದ್ರು ಅಲ್ವಾ. ಅವರು ಅಷ್ಟು ಕಷ್ಟನೇ ಒಂದ್ ಸ್ವಲ್ಪರಲ್ಲೇನೆ. ಬಾಲ್ಯದ ಬಗ್ಗೆ ಹೇಳಿ. ನಿಮ್ಮ ತಂದೆ ಹೆಸರೇನು, ತಾಯಿ ಹೆಸರು? ತಂದೆ ಹೆಸರು ವೀರಪ್ಪ, ನಮ್ಮ ತಾಯಿ ಹೆಸರು ಬಂದು ಮಾಯಮ್ಮ ಅಂತ. ತುಂಬಾ ಬಡತನದಲ್ಲಿ ಜೀವನ ಸಾಗಿಸ್ತಾ ಬಂದು. ಅಂದ್ರೆ ನಿಮ್ದು ಹೊಲ ಇತ್ತಾ? ಹೊಲ ಮನೆ? ಸ್ವಲ್ಪ ಜಮೀನ್ ಇತ್ತು ಸರ್ ನಮ್ದು. ಇತ್ತು, ಅಷ್ಟ್ರಲ್ಲೇನೆ ನಮ್ಮಪ್ಪ ಕುರಿ ಮೇಯಿಸ್ತಾ ಇದ್ರು. ಕುರಿ ಕಾಯ್ಕೊಂತು ಹಂಗೆ ಜೀವನ ನಡೆಸ್ತಾ ಇದ್ದೀವಿ. ತುಂಬಾ ಬಡತನ ಅವಾಗಂದ್ರೆ ಅವತ್ತಿಂದ ತಂದು ಅವತ್ತೇ ತಿನ್ಬೇಕು, ಆ ತರ ಜೀವನ ಹಾಗಿತ್ತು. ಇದ್ಮೇಲೆ ಬಡತನದಲ್ಲಿ ನಮ್ಮನ್ನು ಬೆಳೆಸಿದ್ರು. ನಮ್ಮ ಅಪ್ಪ ಅಮ್ಮ ತುಂಬಾನೇ ಕಷ್ಟಪಟ್ರು. ಹೊಲ, ಬಾವಿ, ಒಡ್ಡು, ಮಣ್ಣು ಹಾಕೋದು ಈ ತರ. ನಿಮ್ದು ಹಳ್ಳಿ ಹೆಸರೇನು? ಕುರುಗೋಡ ಗ್ರಾಮ. ಎಷ್ಟು ಮನೆ ಇದಾವೆ ನಿಮ್ಮ ಹಳ್ಳಿ? ಸುಮಾರು ಆವಾಗ ನಾವು ಚಿಕ್ಕವರಿದ್ದಾಗ 50 ಇತ್ತು. ಇವಾಗ 100-150. ಅವತ್ತಿಗೊಂದು 50 ಮನೆ ಇದ್ವು. 50 ಮನೆಯಲ್ಲಿ ಬಸ್ಸಿನ ಸೌಕರ್ಯ ಎಲ್ಲ ಇತ್ತು? ಸೌಕರ್ಯ ಏನೂ ಇರ್ಲಿಲ್ಲ ಸರ್. 5-6 ಕಿಲೋಮೀಟರ್ ನಡ್ಕೊಂಡೇ ಹೋಗಿ ನಡ್ಕೊಂಡೇ ಬರ್ಬೇಕು. ವಾರಕ್ಕೊಂದ್ ದಿವಸ ಸಂತೆ, ಶನಿವಾರ,
ಆಮೇಲೆ ಸಂತೆಗೆ ಹೋಗ್ಬೇಕಂದ್ರೆ ತಲೆ ಮೇಲೆ ಪುಟ್ಟಿ ಇಟ್ಕೊಂಡು ಕಾಯಿಪಲ್ಲೆ ಎಲ್ಲ ತಗೊಂಡ್ ಹೊಲದಲ್ಲಿದು ಹೋಗ್ಬಿಟ್ಟು ಅದನ್ನ ಮಾರ್ಬಿಟ್ಟು ಅದ್ರಲ್ಲಿ ಏನ್ ಬರುತ್ತೋ ಅದನ್ನ ತಗೊಂಡು ಮನೆಗೆಲ್ಲ ಜೀವನ ನಡೆಸ್ತಾ ಇದ್ವಿ. ನಿಮ್ಮಪ್ಪ ಹೊಲ ಮನೇಲಿ ಕೆಲಸ ವ್ಯವಸಾಯ ಮಾಡ್ತಾ ಇದ್ರು. ವ್ಯವಸಾಯ ಮಾಡ್ತಾರೆ. ನಿಮ್ ತಾಯಿರು ನಮ್ ತಾಯಿ ಕೂಲಿ ಕೆಲಸ ಮಾಡ್ತಾ ಇದ್ರು. ಕೂಲಿ ಕೆಲಸ ಮಾಡ್ತಾ ಇದ್ರು. ಕೆಲಸ. ನೀವ್ ಎಷ್ಟನೇ ಮಗಳು ಏನು? ನಾವು 2ನೇ ಮಗಳು 3ನೇ ಮಗಳು ನಾನು. ಅಂದ್ರೆ ನಮ್ಮ ಅಣ್ಣರಿಬ್ರು ಅಣ್ಣಾರ್ ಫಸ್ಟ್, ಆಮೇಲೆ ನಾನು, ಆಮೇಲೆ ನಮ್ ತಂಗಿ ಇನ್ನೊಬ್ರು. ಒಟ್ಟು 4 ಜನ ನಾವು ಮಕ್ಕಳು ನಮ್ಮ ತಂದೆ ತಾಯಿಗೆ. ಅದ್ರಲ್ಲಿ ಬಂದ್ಬಿಟ್ಟು ಯಾರಿಗೂ ಓದಿಸ್ಲಿಲ್ಲ, ನಮ್ಮ ಅಪ್ಪ ಅಮ್ಮ ಓದಿಸೋ ಶಕ್ತಿ ಇರ್ಲಿಲ್ಲ. ಅದಕ್ಕಾಗ್ಬಿಟ್ಟು ಅವ್ರು ಸ್ಕೂಲ್ಗೆ ಹೋಗಿಲ್ಲ, ಅವ್ರು ಯಾರು ಹೋಗ್ಲಿಲ್ಲ. ನೀವು ಆಮೇಲೆ ನಮ್ಮನ್ನ ಸ್ವಲ್ಪ ಓದ್ಲಿ, ಏನೋ ಚುರುಕಾಗಿದ್ದಾಳೆ, ಏನೋ ಓದ್ತಾಳೆ ಅಂತ ಅಂದ್ಬಿಟ್ಟು ಸ್ಕೂಲಿಗೆ ಹಾಕಿದ್ರು. ಎಷ್ಟು? 1ನೇ ಕ್ಲಾಸ್ ಹಾಕಿದ್ರು. ಚೆನ್ನಾಗಿ ಓದಿದ್ವಿ. 2ನೇ ಕ್ಲಾಸ್ 3ನೇ ಕ್ಲಾಸ್ ಹಿಂಗಾಗಿ ಒಂದ್ 7ನೇ ಕ್ಲಾಸ್ ಬಂದ್ವಿ. ಪರವಾಗಿಲ್ಲ, 7ನೇ ಕ್ಲಾಸ್ ವರೆಗೂ ಓದಿದ್ರ? 7ನೇ ಕ್ಲಾಸ್ ವರೆಗೂ ಓದಿದೆ. ಓದಾಗ ಅವಾಗ ಪಬ್ಲಿಕ್ ಎಕ್ಸಾಮ್ 7ನೇ ಕ್ಲಾಸ್ ಅಲ್ಲಿ. ಅದು ಏನೋ ತಕ್ಕಮಟ್ಟಿಗೆ ಚೆನ್ನಾಗಿ ಬರೋದು, ಪಾಸ್ ಆದ್ವಿ. ಮುಂದೆ ಏನೋ ಮಾಡ್ಬೋದಿತ್ತು ಜೀವನದಲ್ಲಿ. ನಮ್ ಕಡೆಗೆಲ್ಲ ಇವಾಗ ಉತ್ತರ ಕರ್ನಾಟಕದಲ್ಲಿ ಏನಾಗುತ್ತೆ ಅಂದ್ರೆ ಸರ್, ನಮ್ಗೆ ಹೆಣ್ಮಕ್ಳನ್ನ ತುಂಬಾ ದಿನ ಬಿಡಲ್ಲ. ಬೇಗ ದೊಡ್ಡವರಾದ ತಕ್ಷಣ ಬೇಗ ಮದುವೆ ಮಾಡಿ ಕೊಡೋದು ಜವಾಬ್ದಾರಿ ಅದೊಂದು ಇದ್ಬಿಡ್ತದೆ. ಫಸ್ಟ್ ಮದುವೆ ಮಾಡಿ ಕಳಿಸ್ಬಿಡ್ಬೋದು. ಅವಾಗೆ ಹಂಗಾಗ್ಬಿಟ್ಟು ಹೆಣ್ಮಕ್ಳನ್ನ ಏನ್ ಮಾಡ್ತಾರೆ, ವಯಸ್ಸಿಗೆ ಗೊತ್ತಿದ್ದಂಗೆನೆ ವರ ನೋಡ್ಬಿಟ್ಟು ಮದುವೆ ಮಾಡಿ ಆಯ್ತು ಅವ್ರನ್ನೊಂದು ಇದಕ್ಕೆ ಹಚ್ಬಿಟ್ರೆ ನಮ್ದು ಒಂದ್ ಭಾರ ಕಮ್ಮಿ ಆಗ್ಬೋದಲ್ಲ ಅಂತ ಈ ತರ ನಮ್ ಕಡೆ ಎಲ್ಲಾನು ಹಿಂಗಾಗ್ಬಿಟ್ಟು ಬೇಗ ಮದುವೆ ಮಾಡಿದ್ರು. 7ನೇ ಕ್ಲಾಸ್ಗೆನೆ ಮದುವೆ ಮಾಡಿದ್ರು. ಮದುವೆ ಮಾಡಿದ್ಮೇಲೆ ಆಯ್ತು, ಮದುವೆ ಆದಿಂದನೇ ಎಕ್ಸಾಮ್ ಬರ್ದು ಬಂದಿದ್ದೆ ನಾನು. 7ನೇ ಕ್ಲಾಸ್ ಎಕ್ಸಾಮ್ ಬರ್ದು ಮದುವೆ ಆದ್ರ? 7 ಅಂದ್ರೆ ಆಗಿ ಬಂದ್ಮೇಲೆನೆ ಆಮೇಲಿಂದ ಎಕ್ಸಾಮ್ ಬರ್ಸಿದ್ರು. ಹೌದ್ರಾ? ಎಕ್ಸಾಮ್ ಒಂದು ಇದ್ದಿತ್ತು. 7ನೇ ಕ್ಲಾಸ್ ಅಂದ್ರೆ 7 + 6 13 ವರ್ಷ. 13 ವರ್ಷಕ್ಕೆ ಮದುವೆ ಮಾಡ್ಬೋದು. ಮದುವೆ ಮಾಡ್ಬಿಟ್ರು. 13 ವರ್ಷಕ್ಕೆ ಮದುವೆ ಮಾಡ್ಬಿಟ್ರು. ನೀವು ವಿರೋಧಿಸ್ಲಿಲ್ವಾ? ಸರ್, ನೀವು ಬೇಡ ಅಂತ ಏನ್ ಹೇಳಿಲ್ವಾ? ಬೇಡ ಅಂತ ನಾವ್ ಹೇಳೋ ಹಂಗ ಆತರ ಏನು ಇರ್ಲಿಲ್ಲ. ಅವತ್ತಿನ ಪರಿಸ್ಥಿತಿ ಅವಾಗಿಂದ ತುಂಬಾ ವ್ಯತ್ಯಾಸ ಐತಿ. ಯಾಕಂದ್ರೆ ಅವಾಗ ನಮ್ಮ ಕೇಳ್ತಾ ಇರ್ಲಿಲ್ಲ ನಿಮ್ಮ ಏನ್ ಹೇಳ್ತಾರ ಅದ್ನೇ ನಾವು ಗಂಡು ನೋಡಕ್ ಹೋಗಿಲ್ಲ, ಅವ್ರನ್ನ ನಮ್ಗೆ ನೋಡಕ್ ಬಂದಿಲ್ಲ. ಹಿರಿಯರ್ ಅವ್ರು ಒಪ್ಪಿದ್ರು, ಇವ್ರು ಒಪ್ಪಿದ್ರು. ಹಿಂಗಾಗ್ಬಿಟ್ಟು ನಮ್ಮ ಅಪ್ಪ ಅಮ್ಮನೆ ಒಂದ್ ಸತಿ ಅವ್ರ ಮನೆಗೆ ಹೋಗಿ ಬಂದಾಗೆ ಹುಡುಗ ಒಳ್ಳೆಯವನ್ದಾನೆ, ಹುಡುಗ ಒಳ್ಳೆಯವನ್ದಾನೆ, ಬಿಡು ಏನೋ ಒಂದು ಮಾಡ್ತಾರೆ, ಚೆನ್ನಾಗಿದ್ದಾರೆ, ನೋಡ್ಕೋತಾರೆ, ನಮ್ಮ ಮಗಳನ್ನ ಕೊಟ್ರೆ ಒಳ್ಳೇದಾಗತ್ತೆ ಈ ತರ ಅಂತ ಹೇಳ್ಬಿಟ್ಟು ಆಯ್ತು ಮದುವೆ ಮಾಡಿಕೊಟ್ರು ಸರ್. ಮದುವೆ ಮಾಡಿಕೊಟ್ರು. ಆಮೇಲೆ ಮುಂದೆ ಆಯ್ತಲ್ಲ, ಮದುವೆ ಆದ್ರಿಂದ ಎಕ್ಸಾಮ್ ಬರ್ದೆ. ಎಕ್ಸಾಮ್ ಆದ್ರಿಂದ ಆಯ್ತು, ನಮ್ಮ ಅಣ್ಣಾರ್ ಮದುವೆ ಸೆಟ್ ಆಯ್ತು. ಚಿಕ್ಕವೊಂದು, ದೊಡ್ಡವೊಂದು ಮುಂಚೆ ಆಗಿತ್ತು. ಆಮೇಲೆ ಚಿಕ್ಕವನ್ ಸೆಟ್ ಆದ್ಮೇಲೆ ಆಯ್ತು ಮದ್ವೆಗ್ ಬಂದ್ರು. ಮದ್ವೆ ಬಂದಿಂದಾನೇ ಏನ್ ಮಾಡಿದ್ರು, ಇನ್ನ ಆಯ್ತು ನಮ್ಮ ಹುಡುಗಿನ ನಾವ್ ಕರ್ಕೊಂಡ್ ಹೋಗ್ತೀವಿ. ಆಮೇಲೆ ಮದ್ವೆ ಆಯ್ತು, ಎಲ್ಲ ಆಯ್ತು, ಹುಡುಗಿನೂ ನಮ್ಮ ಮನೆ ಕರ್ಕೊಂಡ್ ಹೋಗ್ತೀವಿ. ನಮ್ಗೇನು ಶಾಲೆ ಅದು ಬೇಡ, ನಮ್ಮ ಮನೇಲಿ ನಾವ್ ಏನೇನು ಕಳಿಸ್ಕೊತೀವಿ, ನಮ್ಗ ಸಾಕು ಇಷ್ಟೇ ಶಾಲೆ ಅಂತಂದ್ರು. ನೀವು 14 ವರ್ಷಕ್ಕೆ ಸಂಸಾರ ಚಾಲು ಮಾಡಿದ್ರಿ? 14 ವರ್ಷಕ್ಕೇನೆ ಕರ್ಕೊಂಡ್ ಹೋದ್ರು. 13 ವರ್ಷ ಮುಗಿದಾದ್ಮೇಲೆ 14 ವರ್ಷಕ್ಕೇನೆ ಕರ್ಕೊಂಡ್ ಹೋದ್ರು. ಅವತ್ತಿಂದಾನೇ ಜೀವನ ಸ್ಟಾರ್ಟ್ ಆಯ್ತು. ಆಯ್ತು, 1 ವರ್ಷ ಅಂದ್ರೆ ನನಗೊಂದ್ 14-14 ಆಗಿತ್ತು. 15ರಲ್ಲೇನೆ ನನ್ ಮಗಳು ಹುಟ್ಟಿತ್ತು. ಹೌದಾ? 15 ವರ್ಷಕ್ಕೆ ನಿಮ್ಮ ಫಸ್ಟ್ ಮಗಳು? ಅಯ್ಯೋ. ಆಮೇಲೆ ಇನ್ ಬಂದ್ಬಿಟ್ಟು ಇನ್ನ 2 ಗಂಡ್ ಮಕ್ಳು. ಆಮೇಲೆ ಫಸ್ಟ್ನೇ ಮಗಳು ಹುಟ್ಟಿದ್ಲು. ಹುಟ್ಟಿದ್ಮೇಲೆನೆ ಆಯ್ತು, 2 ವರ್ಷಕ್ಕೊಬ್ರು 3 ಜನ ಮಕ್ಕಳಾದ್ರು. 19 ವರ್ಷ ನನಗೆ ಮದುವೆ ಆಗು ಏಜ್ ಇನ್ನ ಆಗಿರ್ಲಿಲ್ಲ. ಅಷ್ಟರಲ್ಲೇನೆ 3 ಮಕ್ಕಳು ತಾಯಿ ಆಗಿ ಸಂಸಾರ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಬಂದ್ಬಿಟ್ಟಿತ್ತು. ಅವಾಗ ಇನ್ನು 18-19 ವರ್ಷಕ್ಕೆ 19 ವರ್ಷಕ್ಕೆನೆ 3 ಮಕ್ಕಳನ್ನು ಆಗ್ಬಿಟ್ಟು ಆಗ್ಲೇ ಆಪರೇಷನ್ ಆಗಿ ಹೋಗಿತ್ತು. ಆಮೇಲೆ ಇವಾಗ ಇನ್ನ ಮದ್ವೆ ಆಗ್ಬೇಕು, ಇವಾಗ ಮೈಂಡ್ಗೆ ಏನೇನೋ ಬರ್ಬೇಕು, ಏನೋ ಮುಂದೆ ಮಾಡ್ಬೇಕು ಅನ್ನೋ ಇದ್ರಲ್ಲಿ ಮದ್ವೆ ಮಾಡಿ ಅಷ್ಟರಲ್ಲೇ ಮಕ್ಕಳು ಜೀವನ ಎಲ್ಲ ಮುಗ್ದ ಹೋಗಿತ್ತು ನಮ್ದು. ಹಿಂಗಾಗ್ಬಿಟ್ಟು ಮಕ್ಕಳನ್ನ ಯಾವ ಬೆಳೆಸಿದ್ರ? ಅವ್ರನ್ನ ಸ್ಕೂಲಿಗೆ ಕಳಿಸಿದ್ರ ಅಥವಾ? ಸ್ಕೂಲಿಗೆ ಕಳಿಸಿದ್ವಿ ಸರ್. ನಾವು ಅಲ್ಲೇ ಇದ್ದೀವಲ್ವಾ, ಹಳ್ಳಿನಲ್ಲೇನೆ. ಅಲ್ಲೇ ಚಿಕ್ಕದಾಗೆ ಒಂದ್ ಪುಟ್ಟದಾಗೆ ಸ್ಕೂಲು. ಒಂದ್ 20 ಜನ 25 ಜನ ಈ ತರ ಮಕ್ಳು ಬರೋರು ಸ್ಕೂಲ್ಗೆ. ಅವಾಗ 50 ಮನೆ ಅಂದ್ರೆ ಇನ್ನೆಷ್ಟು ಬರ್ತಾರೆ? ಒಂದ್ 50 ಮನೆ ಇದ್ದು ನಮ್ಮ ಊರಲ್ಲಿ. ಆಮೇಲೆ 50 ಮನೆ ಇದ್ದಾಗ ಒಂದ್ 20-25 ಈ ತರ ಜನ ಬರೋರು. ಒಂದ್ 4ನೇ ಕ್ಲಾಸ್ಗೆ ಒಂದ್ 4 ಜನ, 5ನೇ ಕ್ಲಾಸ್ಗೆ ಒಂದ್ 3 ಜನ, ಈ ತರ ಹಿಂಗೆ. ಈ ತರ ಗವರ್ಮೆಂಟ್ ಸ್ಕೂಲ್ ನ ಪರಿಸ್ಥಿತಿ ಆ ತರ ಪರಿಸ್ಥಿತಿ ಇತ್ತು ಸರ್. ಆಮೇಲೆ ಇದ್ಮೇಲೆ ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಹೋಗಿ ಸ್ಕೂಲ್ಗೆ ಮಕ್ಕಳಿಗೆ ಹಂಗೆ 5 ವರ್ಷದ್ದು ಬ್ಯಾರಕ್ ಬಿದ್ದಂಗೆನೆ ಹೋಗಿ ಎಲ್ಲಾ ಸ್ಕೂಲ್ಗೆ ಅಡ್ಮಿಷನ್ ಕೊಟ್ಕೊಂಡ್ವಿ. ಚಿಕ್ಕದ್ರಲ್ಲೇನೆ ಒಂದ್ ಸ್ವಲ್ಪ ಅವರು ಓದಿದ್ರು. ಒಂದ್ 4 ವರ್ಷ ಅಲ್ಲೇ ಓದಿದ್ರು. ಆಮೇಲಿಂದ ನಮ್ಗೇನ್ ಅನಿಸ್ತು, ನಮ್ಮ ಅಣ್ಣಾರು ಎಲ್ಲ ಬೆಂಗಳೂರಿಗೆ ಬಂದ್ರು, ದುಡಿಕೊಂಡ್ ತಿನ್ನೋಣ, ನಮ್ಮ ಊರ್ ಕಡೆ ಎಲ್ಲ ಸಂಪಾದನೆ ಆಗಲ್ಲ. ಆಮೇಲೆ ಇನ್ನೇನ್ ಮಾಡೋಣ ಅಂದ್ರೆ ನಮ್ಮ ಅಣ್ಣಾರೆಲ್ಲ ಓದಲ್ಲ ಅಂತ ಹೇಳ್ಬಿಟ್ಟು ನಾವು ಏನ್ ಮಾಡೋರು, ನಮ್ ಬಡತನ ಸ್ಥಿತಿನಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಬಿಡಿಸಿ ನಮ್ಗೊಂದಿನ ಏನೋ ಕೆಲಸ ಬಂತು, ಕೂಲಿ ಕೆಲಸ.
ಹ್ಮ್ ನಮಗೂ ಕೂಲಿಗೆ ಹೋಗಲ್ಲ ಮಿತಿ ಇಲ್ಲ. ಹ್ಮ್ ಹಂಗಾಗ್ಬಿಟ್ಟು ನಾವೇನ್ ಮಾಡೋರು ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಬಿಸಿ ಬಿಸಿ ಕುರಿ ಮೇಯ್ಸಕತ್ತವ್ರು. ನಮ್ ಕುರಿ ಇದ್ದು ಸ್ವಲ್ಪ ಒಂದ್ 20 ಹ್ಮ್ ಕುರಿ ಇದ್ದದಕ್ಕೆ ಮಕ್ಕಳನ್ನ ಸ್ಕೂಲ್ ಬಿಡಿಸಿ ಕುರಿಗೆ ಹಚ್ಬಿಟ್ಟು ನಾವು ಕೆಲ್ಸಕ್ಕೆ ಹೋಗೋರು, ನಮ್ ಯಜಮಾನ್ರು ನಾವು. ಈ ತರ ಆದದ್ದು ನಮ್ಮ ಅಣ್ಣಾರು ಒಂದ್ಸತಿ ಬಂದು ನೋಡಿದ್ರು. ಈ ತರ ಆದ್ರೆ ನೀವು ಮಕ್ಕಳನ್ನೆಲ್ಲ ಸ್ಕೂಲ್ ಎಲ್ಲ ಹಾಳು ಮಾಡ್ಬಿಡ್ತೀರಾ, ನೀವು ಎಜುಕೇಶನ್ ಈ ತರ ಎಲ್ಲ ನಿಮ್ಗೆ ಸೆಟ್ ಆಗಲ್ಲ, ಇದು ಇನ್ನೇನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ 3 ಜನ ಮಕ್ಕಳನ್ನು ಕರ್ಕೊಂಡು ಬೆಂಗಳೂರಿಗೆ ಬಂದ್ಬಿಟ್ರು. ಯಾರು? 2 ವರ್ಷ ಮುಂಚೆ ಬಂದಿದ್ರು ನಮ್ ಸ್ವಂತ ಅಣ್ಣ. ನಿಮ್ಮ ಅಣ್ಣ ಕರ್ಕೊಂಬಂದ್ರ ನಿಮ್ ಮಕ್ಕಳನ್ನ? ಮಕ್ಕಳು 3 ಜನನು ಬೆಂಗಳೂರಿಗೆ ಕರ್ಕೊಂಡ್ ಬೆಂಗಳೂರಿಗೆ ಕರ್ಕೊಂಬಂದು ಇಲ್ಲಿ ಓದ್ಸೋ ಉದ್ದೇಶದಿಂದ. ಮಗಳಿದ್ದವಳು 7ನೇ ಕ್ಲಾಸು, ಮಗ ಒಬ್ಬ ಇನ್ನೊಬ್ಬ 5ನೇ ಕ್ಲಾಸು, ಒಬ್ಬ 4ನೇ ಕ್ಲಾಸು. ಅವ್ರ ಮಕ್ಕಳನ್ನ ಏನೈತಿ ಸರ್, ಆದಿಚುಂಚನಗಿರಿ ಮಠದಲ್ಲಿ ಇಟ್ಟಿವಿ. ಅಲ್ಲಿ ಚೆನ್ನಾಗಿ ಓದಿದ್ರು. ಒಳ್ಳೆ ನೀವು ಅವಾಗ ನಿಮ್ ಫ್ಯಾಮಿಲಿ ಫುಲ್ ಬೆಂಗಳೂರು ಶಿಫ್ಟ್ ಆಗ್ತೀರಾ? ಅಣ್ಣ 1 ವರ್ಷ ಅಲ್ಲೇ ಉಳ್ಕೊಂಡಿವಿ. ನಿಮ್ಮೂರಲ್ಲೇ ಹಾ ಸರ್. ಮಕ್ಕಳು ಮಾತ್ರ ಬೆಂಗಳೂರು, ನಿಮ್ಮ ಅಣ್ಣನ ಮನೆ. ಬಂದ್ರು 1 ವರ್ಷ ಏನ್ ಮಾಡಿದ್ವಿ, ಕಷ್ಟ ಸೋಚು ನಮಗೂ ಇರಕ್ ಆಗ್ಲಿಲ್ಲ ಸರ್. ನಾವು ಹಂಗೆ ಮಾಡ್ಕೊಂಡ್ ಜೀವನ ಮಾಡ್ಕೊಂಡ್ ಇದ್ವಿ. 1 ವರ್ಷ ಮಕ್ಕಳನ್ನ ಬಿಟ್ಟು ಇರಕ್ ಆಗ್ಲಿಲ್ಲ. ಯಾಕಂದ್ರೆ ಇವಾಗ ಮಕ್ಳು ಒಂದ್ ಕಡೆ ನಾವ್ ಒಂದ್ ಕಡೆ ಅಂದ್ರೆ ತುಂಬಾ ಇದು ಕಷ್ಟ ಬಂತು. ಹಿಂಗಾಗ್ಬಿಟ್ಟು ಮಕ್ಳು ಎಲ್ಲ ಅಲ್ಲಿದಾರಲ್ಲ, ನಾವ್ ಇಲ್ಲಿ ಹೆಂಗಿರೋದು ಅಂತ ಅಂದ್ಬಿಟ್ಟು ಏನ್ ನಾವು ಯೋಚನೆ ಮಾಡಿದ್ವಿ, ಏನ್ ಬೇಡ ಏನೋ ಆದ್ರೂ ಅಲ್ಲೇ ತಿಳ್ಕೊಂಡ್ ತಿನ್ನೋಣ. ಅವ್ರು ಹೋಗ್ಯಾರಲ್ಲ, ಹೆಂಗೋ ಜೀವನ ಅಲ್ಲೇ ನಡೀತದೆ. ಈಗ ಇವತ್ತೇ ತಿಂತು ಸರಿ, ಹೆಂಗೋ ಮಕ್ಕಳು ಓದಿಸ್ತೀವಿ, ಜೀವನ ಹೆಂಗೋ ಸಾಗ್ತದೆ ಅಂದ್ಬಿಟ್ಟು ಬಂದ್ಬಿಟ್ಟಿವಿ ಸರ್. ನಾವು 1 ವರ್ಷ ಆದ್ಮೇಲೆ 1 ವರ್ಷ ಆದ್ಮೇಲೆ ಬಂದ್ವಿ. ನಮ್ಮ ಅಣ್ಣ ರಂಗುನು 1 ವರ್ಷ ಸಾಕಿದ್ರು. ಪಾಪ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಈಗ ನೋಡ್ಕೊಂಡ್ರು ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಮಕ್ಕಳು ಇಬ್ರು ಎಲ್ಲರೂ ಒಟ್ಟಿಗೆ ಸ್ಕೂಲ್ಗೆ ಹೋಗೋದು, ಅವ್ರದ್ದೆಲ್ಲ ಜವಾಬ್ದಾರಿ ಎಲ್ಲ ಅವರೇ ತಗೊಂಡಿದ್ರು. ನಿಮ್ಮ ಅಣ್ಣಾರೇ ತಗೊಂಡ್ರು? ನಮ್ಮ ಅಣ್ಣಾರೇ ತಗೊಂಡಿದ್ರು. ಪರವಾಗಿಲ್ಲ. ಇವತ್ತಿನ ಕಾಲದಲ್ಲೂ ತಂಗಿ ಮಕ್ಕಳು, ತಂಗಿ ಸಂಸಾರ ಅಂತ ಹಿಡಿಯೋದು ಅಲ್ವಾ? ಕಾಲದಲ್ಲಿ ಯಾರು ನೋಡ್ತಾರೆ, ಅವ್ರಿಗೆ ನೋಡ್ಕೊಳ್ಳೋದೇ ತುಂಬಾ ಕಷ್ಟ. ಹೌದು, ಅಂತ ಇಂತ ಬೆಂಗಳೂರು ಸಿಟಿಯಲ್ಲಿ ಕಷ್ಟನೇ. ಹೌದು. ಹಿಂಗಾಗ್ಬಿಟ್ಟು ನನ್ನ ಮಕ್ಕಳು 1 ವರ್ಷ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅವ್ರ ಬಟ್ಟೆ ಬರಿ, ಅವ್ರ ಸ್ನಾನ, ಅವ್ರನ್ನ ಸ್ಕೂಲಿಗೆ ಕಳ್ಸೋದು, ಪೆನ್ನು, ನೋಟ್ ಬುಕ್, ಈ ತರ ಸ್ಕೂಲ್ ಬ್ಯಾಗು ಅಂತೇಳಿ ಎಲ್ಲ ತುಂಬಾನೇ ಚೆನ್ನಾಗಿ ನೋಡ್ಕೊಂಡ್ರು. ನೋಡ್ಕೊಂಡ್ಮೇಲೆ ನಮಗೂ ಅನಿಸ್ತು, ಯಾವತ್ತನ ಒಂದ್ ದಿವಸ ಬರ್ತಾರಲ್ಲ ಇವ್ರು ಅಂತ ಹೇಳಿನೇ ನಮ್ಮ ಮಕ್ಕಳನ್ನ ಕರ್ಕೊಂಡ್ ಬಂದಿತ್ತು. ಅವ್ರ ಮಕ್ಳ ಹತ್ರ ಬರ್ಲೇಬೇಕು, 1 ದಿವಸ ಬಂದೇ ಬರ್ತಾರೆ. ಏನೋ ಅಲ್ಲಿ ಜೀವನ ಆಗಲ್ಲ, ಹಳ್ಳಿ ಊರು, ಏನೋ ಬೆಂಗಳೂರು ಬಂದ್ರೆ ಏನೋ ದುಡ್ಕೊಂಡ್ ತಿನ್ಬೋದಲ್ಲ ಅಂತ ಒಂದು. ಹಂಗಾಗ್ಬಿಟ್ಟು ನಾವು ಒಂದಿನ ಹೊರಟು ಬಂದ್ಬಿಟ್ವಿ ಸರ್, ಎಲ್ಲ ಗಂಟೆ ಮುಟ್ಟಿ ಕಟ್ಕೊಂಡು. ನಮ್ಗೆ ಎಷ್ಟ್ ಬೇಕಲ್ಲ ಅಷ್ಟ್ ಪಾತ್ರೆ ತಗೊಂಡು 1-2 ಚೀಲ ಕಟ್ಕೊಂಡು ಟ್ರೈನ್ಗೆ ಹಾಕೊಂಡ್ ಬಂದ್ಬಿಟ್ಟಿವಿ. ಟ್ರೈನ್ಗೆ ಹಾಕೊಂಡ್ ಬಂದ್ಬಿಟ್ಟು ನಮ್ಮ ಅಣ್ಣಾರ್ ಇರೋ ತೋಟದಲ್ಲೇ ನಮ್ಮನ್ನ ನಿಲ್ಲಿಸ್ಬಿಟ್ಟು ಅವರು ಬೇರೆ ತೋಟಕ್ಕೆ ಹೋದ್ರು. ಯಾಕಂದ್ರೆ ನಮ್ಮ ಮಕ್ಳು ಸ್ಕೂಲ್ ಅಲ್ಲೇ ಹತ್ರ ಇತ್ತು. ಅದು ಏನಾಗ್ತದಂದ್ರೆ ಮಕ್ಳಿಗೆ ದೂರ ಆಗ್ಬಾರ್ದಲ್ವಾ, ಬೇರೆ ತೋಟದಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಬೇರೆ ತೋಟ ನೋಡ್ಕೊಂಡ್ಬಿಟ್ಟು ನಾವು ಬರೋದ್ರಾಗೇನೆ ನಮ್ಮನ್ನ ಅವ್ರ ಇದು ತೋಟದಲ್ಲಿ ಇಟ್ರು. ಅಂದ್ರೆ ನಿಮ್ಮಣ್ಣ ಬೇರೊಬ್ರು ತೋಟನ ಕಾಯದ ಕೆಲಸ, ಅವ್ರಿಗೆ ಅಲ್ಲೇ ಮನೆ ಗಿನೆ ಎಲ್ಲ ಕೊಟ್ಟು ಅಲ್ಲೇ ಇತ್ತು. ಅವ್ರಿದ್ದವ್ರು ನಾವ್ ಬಂದಿವಲ್ಲ, ನಾವ್ ಬರ್ತೀವಿ ಅಂತ ಹೇಳಿ ಗೊತ್ತಾದ್ಮೇಲೆ ಅವ್ರು ಬೇರೆ ತೋಟ ನೋಡ್ಕೊಂಡ್ರು. ಮಕ್ಕಳನ್ನ ಇಲ್ಲೇ ಸ್ಕೂಲ್ ಹಾಕ್ಯವ್ರೆ, ಇಲ್ಲೇ ಹತ್ರ ಆಗತ್ತೆ ಸ್ಕೂಲು, ನಮ್ ತಂಗಿ ಇಲ್ಲೇ ಇರ್ಲಿ, ಇಲ್ಲೇ ಇದ್ಬಿಟ್ಟು ಮಕ್ಳಿಗೆ ಹೋಗಿ ಬರಕ್ ಅನುಕೂಲ ಆಗತ್ತೆ ಹತ್ರ ಅಂತ ಅಂದ್ಬಿಟ್ಟು ಅವ್ರ ಮಕ್ಕಳನ್ನು ಅಲ್ಲೇ ಇದ್ರು. ಆದ್ರೂ ಅವ್ರು ಬೇರೆ ತೋಟಕ್ಕೆ ಹೋದ್ರು. ಬೇರೆ ತೋಟಕ್ಕೆ ಹೋಗಿ ಅಷ್ಟೊಂದು ಅನುಕೂಲ ಮಾಡಿ ನಮ್ಗೆ ಅದೇ ತೋಟದಲ್ಲಿ ಇಟ್ಟು ಇದೇ ತರ ಕೆಲಸ ಮಾಡ್ಬೇಕು, ಇದೇ ತರ ಮಾಡ್ಕೊಂಡು ಹೋಗಿ ಜೀವನ ಹಿಂಗ ಆಗತ್ತೆ ಅಂತ ಎಲ್ಲ ತಿಳಿಸಿ ಹೇಳ್ಕೊಟ್ರು ಸರ್. ತಿಳಿಸಿ ಹೇಳ್ಕೊಟ್ರು. ನಾವಿಲ್ಲಿ ಬೆಂಗಳೂರಿಗೆ ಬಂದ ಪರಿಸ್ಥಿತಿಯಲ್ಲಿ ಇವತ್ತು ಸಾಂಬಾರಿಗೆ ಎಣ್ಣೆನ ಇರ್ಲಿಲ್ಲ. ಬಂದ ತಕ್ಷಣ ಗ್ಯಾಸ್ ಇಲ್ಲ, ಅಡಿಗೆ ಮಾಡೋದು. ಹಿಂಗಾಗ್ಬಿಟ್ಟು ಒಂದ್ಸತಿ ಏನ್ ಮಾಡಿದ್ರು ಸರ್, ಹೊಲ ಎಲ್ಲ ಇದು ಆಗ್ಬಿಟ್ಟಿತ್ತು, ತುಂಬಾ ಕಸ ಆಗ್ಬಿಟ್ಟಿತ್ತು ಹೊಲದಲ್ಲಿ ಕಳೆ. ಹಿಂಗಾಗ್ಬಿಟ್ಟು ಎಲ್ಲ ತೋಟ ಎಲ್ಲ ತುಂಬಾನೇ ಕ್ಲೀನ್ ಮಾಡಿದ್ವಿ. ಒಂದ್ 15 ದಿವಸ 20 ದಿವಸ ಇಡೀ 2 ಎಕರೆ ಜಮೀನ್ ಎಲ್ಲಾನು ಫುಲ್ ಒಂದೇ ಕಡೆಯಿಂದ ಅಗದು ತುಂಬಾ ಕ್ಲೀನ್ ಮಾಡಿದ್ವಿ. ಒಂದ್ಸತಿ ಏನ್ ಮಾಡಿದ್ರು, ಓನರ್ ಬಂದ್ಬಿಟ್ರು. ತುಂಬಾ ಖುಷಿ ಪಟ್ಬಿಟ್ಟು ತುಂಬಾ ಹೊಲದಲ್ಲೆಲ್ಲ ಹಿಂಗೆ ಓಡಾಡ್ತಾ ಇದ್ರು. ಆ ತರ ಖುಷಿ ಆಗೋಯ್ತು ಅವ್ರಿಗೆ. ತುಂಬಾ ಖುಷಿ ಹೇಳ್ಕೊಳಕ್ ಅಂದ್ರೆ ನೀವು ನೀಟಾಗಿ ಇಟ್ಟದ್ ನೋಡಿ, ಅಷ್ಟೊಂದು ನೀಟಾಗಿ ಮಾಡ್ತಿದ್ವಿ. ಕಳೆ ಗಿಳೆ ಎಲ್ಲ ತೆಗೆದು ಹಳ್ಳಿ ಕಡೆ ಹೆಂಗ್ ಮಾಡ್ತಾರೆ ಆ ತರ ತುಂಬಾನೇ ನೀಟಾಗಿ ಮಾಡ್ತಿದ್ವಿ. ಈ ತರ ಮಾಡಿದ್ಕೇನೆ ಅವ್ರ ಏನ್ ಖುಷಿ ಪಟ್ರು, ಇದು ಯಾರ್ ಕೆಲಸ ಮಾಡಿದ್ದು, ಇಲ್ಲಿ ಯಾರು ಬಂದವ್ರೆ, ಈ ತರ ಹಿಂಗಾಗೈತೆಲ್ಲ, ಮುಂಚೆ ಹಿಂಗಿರ್ಲಿಲ್ಲಲ್ಲ, ಹಿಂಗೆಲ್ಲ ಹೇಳ್ತಾ ಇದ್ರು. ಹಂಗಂದಕ್ಕೆ ನಮ್ಮ ಅಣ್ಣರು ಮಕ್ಕಳನ್ನ ಓದಿಸೋ ಕಷ್ಟದಲ್ಲಿ ಅಷ್ಟಕ್ಕಷ್ಟೇನೆ ಸ್ವಲ್ಪ ಮಾಡ್ಕೊಂಡು ನಾವೇನ್ ಮಾಡಿದೀವಿ, ಒಂದ್ ಮರದ ಇಟ್ಕೊಂಡು ಒಂದೇ ಕಡೆಯಿಂದನು ಎಲ್ಲ ಅಗಿತಾ ಎಲ್ಲ ಕ್ಲೀನ್ ಆಗಿ ಒಳ್ಳೆ ಕನ್ನಡಿ ತರ ಮಾಡ್ತೀವಿ ತೋಟನ. ಅವ್ರು ಬಂದ್ಮೇಲೆ ಇವ್ರಿಗೆ ಇಷ್ಟು ಸಂಬಳ ಕೊಡಿ, ಗಂಡ ಹೆಂಡ್ರಿಗೆ ಸೇರಿ ಎಷ್ಟು 5,000 ಅವಾಗ ಫಿಕ್ಸ್ ಮಾಡಿದ್ರು. ತುಂಬಾ ಖುಷಿ ಆಗೋಯ್ತು ನಮ್ಗೆ. 5,000 ಸಂಬಳ ಬರ್ತದಲ್ಲ ತಿಂಗಳಿಗೆ ಅಂತ ಇರಕ್ ಜಾಗ ಕೊಟ್ಟು ಹೇಳ್ಕೊಳಕ್ಕೆ ಆಗ್ಲಿಲ್ಲ. ಅವ್ರು ಇರಕ್ಕೆ ನಿಮ್ಗೆ ಮನೇನು ಕೊಡ್ತಾರೆ 5,000 ಸಂಬಳ. ಆಮೇಲೆ ಸ್ವಲ್ಪ ದಿನ ಹೋದ್ಮೇಲೆ ಗ್ಯಾಸ್ ಕೊಟ್ರು, ಅವರೇ ಸಿಲಿಂಡರ್ ಗ್ಯಾಸ್ ಕೊಟ್ರು, ಅಕ್ಕಿ ಕೊಟ್ರು. ಅದೇ ಅಕ್ಕಿ ಕೊಟ್ಟಿದ್ದೇನೆ ಅನ್ನ ಮಾಡ್ಕೊಂಡು, ಹೊಲದಲ್ಲಿ ಕಾಯಿ ಇದ್ದು ಅಲ್ಲ ತೆಂಗಿನಕಾಯಿ, ಅದನ್ನೇ ಹೊಡೆದ್ಬಿಟ್ಟು ಸ್ವಲ್ಪ ಚಟ್ನಿ ಮಾಡ್ಕೊಂಡು, ಅನ್ನ ಚಟ್ನಿ ತಿನ್ಕೊಂಡೇನೆ 1 ತಿಂಗಳು ಕಳೆದಿದ್ವಿ.
ಬರೀ ಅನ್ನ ಚಟ್ನಿ. ಅನ್ನ ಚಟ್ನಿ ತಿನ್ಕೊಂಡೇನೆ ಒಂದ್ ತಿಂಗಳು ಕಳೆದ್ವಿ. ಆಮೇಲೆ ಒಂದ್ ತಿಂಗಳು ಸಂಬಳ ಬಂತಲ್ಲ ಸರ್, ನಮ್ಮ ಅಣ್ಣ ಚೆನ್ನಾಗಿ ಓದಿ ಹೆಣ್ಮಗಳು ಅಂತ ಹೇಳ್ಬಿಟ್ಟು ಪ್ರೈವೇಟ್ ಸ್ಕೂಲ್ ಹಾಕ್ತಿದ್ರು, ಅವರಕೆರೆ MA ಸ್ಕೂಲ್ ಅಂತ. ಅಲ್ಲಿ ಹಾಕಿದ್ದಕ್ಕೆ ನಾವು ಅಲ್ಲಿ 10,000 ಕಟ್ಬೇಕಾಗಿತ್ತು ಅವ್ರಿಗೆ. ಹಂಗೂ ನಮ್ಮ ಯಜಮಾನಿಗೆ 10,000 ಜಾಸ್ತಿ ಆಗೋಯ್ತು ಅಂತ ಹೇಳ್ಬಿಟ್ಟು ತುಂಬಾ ಹತ್ಬಿಟ್ರಂತೆ. ಅಲ್ಲಿ ಹೋಗ್ಬಿಟ್ಟು ರೂಪಾ ಮಿಸ್ ಅಂತ ಅವರು ನಮ್ಮ ಮಗಳಿನ ಟೀಚರು, ಅಲ್ಲಿ ಹೋಗಿ ಹತ್ಬಿಟ್ರು. ಹತ್ತದಕ್ಕೇನೆ ಏನಪ್ಪ ಇವ್ನು ಇಷ್ಟೊಂದು ಕಷ್ಟ ಹೇಳ್ಕೊತಾನೆ ಅಂತ ಅಂದ್ಬಿಟ್ಟು 2,000 ಕಮ್ಮಿ ಮಾಡಿದ್ರು. ಯಾರು ಟೀಚರ್ 2,000 ನಿಮ್ ಕಷ್ಟ ನೋಡ್ಬಿಟ್ಟು ಕಡಿಮೆ ಮಾಡಿದ್ರು ಫೀಸ್ ಅಲ್ಲಿ. ಈಗ ಕಷ್ಟ ಐತೆ ಇವ್ನಿಗೆ ಇಷ್ಟೊಂದು ಹೇಳ್ಕೊತಾನೆ ಅಂದ್ರೆ ಇವ್ನಿಗೆ ಕಷ್ಟದಿಂದ 2,000 ಕಮ್ಮಿ ಮಾಡ್ತೀನಿ ಅಂತ ನಮ್ಮ ಅಣ್ಣಾರಿಗೆ ಹೇಳಿದ್ರೆ ಆಯ್ತಪ್ಪ ನೀವು ಹೆಂಗಂತೀರ ಅಂತಂದು ಅವ್ರು ಒಪ್ಕೊಂಡ್ರು. ಆಮೇಲೆ ಅವಾಗ ಬಂದ್ ಮನೇಲಿ ನಮ್ಗೆಲ್ಲ ಹೇಳಿದ್ರು ಈ ತರ ಹಿಂಗೆ ಫೀಸ್ ಇತ್ತು, ಜಾಸ್ತಿ ಇತ್ತು, ಕಮ್ಮಿ ಮಾಡಿ ಬಂದೆ, ಟೀಚರ್ ಒಪ್ಕೊಂಡ್ರು ಅಂತ. ಅಷ್ಟರಲ್ಲೇನೆ ಒಂದ್ ತಿಂಗಳ ಸಂಬಳ 5,000 ಬಂದಾಗೇನೆ ಅದ್ರಲ್ಲೇ ಅವಳಿಗೆ 1 ವರ್ಷದ ಫೀಸ್ ಇತ್ತು ಸರ್. ಅದೆಲ್ಲ ನಮಗ್ 1 ತಿಂಗಳ ಸಂಬಳ ಬಂತಲ್ಲ, ಅಗ್ದಿ ಖುಷಿ ಅಂದ್ರೆ ಖುಷಿ ಆಗೋಯ್ತು ನಮ್ಗೆ. ಏನೇನೂ ಇರ್ಲಿಲ್ಲ ಮನೇಲಿ, ತಂದಿರೋ 2 ಚೀಲ ಬಾಂಡೆ ಅಷ್ಟೇ, ರೇಷನ್ ಏನಿಲ್ಲ, ಏನು ಕಾಳು ಕಡಿ ಏನಿಲ್ಲ, ಇಲ್ಲ. ಎಲ್ಲ ಇಲ್ಲಿ ಪೇಮೆಂಟ್ ಬಂದ್ಮೇಲೆ ತಗೋಬೇಕು ನೀವು. ಎಲ್ಲ ಪೇಮೆಂಟ್ ಬಂತಲ್ಲ, ಒಂದ್ 500 ರೂಪಾಯಿಗೆ ನಾ ಸಂತೆ ಮನೆ ಎಲ್ಲ ತಂದ್ಬಿಟ್ಟಿವಿ ಅವಾಗ. ನಾವು ಬರೀ 500 ರೂಪಾಯಿಗೆ ಮಿಕ್ಕಿದ ದುಡ್ಡು ಮಕ್ಕಳು ಎಜುಕೇಶನ್ ಅಂತ ಇಟ್ಟಿವಿ, ಅವ್ರಿಗೆ ಬಟ್ಟೆ ಅದು ಇದು ಬೇಕಲ್ಲ ಅಂತ. ಆಮೇಲಿಂದ ಓದ್ತಾ ಮುಂದೆ ಇನ್ನೊಂದು ಇದಕ್ಕೆ ಹೋದಾಗೆ ಏನಾಯ್ತು, ತಿಂಗಳ ಸಂಬಳ ಬರಕ್ ಸ್ಟಾರ್ಟ್ ಆಯ್ತಲ್ವಾ, ಅವಾಗೆ ಇವ್ರನ್ನು ಚೆನ್ನಾಗಿರೋ ಸ್ಕೂಲ್ಗೆ ಹಾಕಿದ್ವಿ. ಅವರು ಚೆನ್ನಾಗಿ ಓದಿದ್ರು ಗಂಡು ಮಕ್ಕಳು. ಓದ್ಬಿಟ್ಟು ಅವಳು ಏನೈತಿ ಆಯ್ತಲ್ಲಿ ಸ್ಕೂಲ್ ಮುಗಿದ್ಬಿಟ್ಟು ಮೈಸೂರಲ್ಲಿ ಮಹಾರಾಣಿ ಕಾಲೇಜ್ ಅಂತ 2 ವರ್ಷ ಅಲ್ಲಿ ಓದಿದ್ದು ಡಿಗ್ರಿ. ಇಲ್ಲಿ 10th ಮುಗಿದಾದ್ಮೇಲೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಓದಿದ್ದು. ಗಂಡು ಮಕ್ಳು ಏನೈತಿ ಅವರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಇದ್ರಲ್ಲಿ ಓದಿದ್ರು, ಆದಿಚುಂಚನಗಿರಿ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಹಾಕಿದ್ವಿ. ಯಾಕಂದ್ರೆ ಅವರು ಏನನ್ನವ್ರು ನನ್ಗೆ ತುಂಬಾ ತಲೆಗೆ ಹೋಗ್ತಾ ಇಲ್ಲ, ಅಲ್ಲೆಲ್ಲ ಹಳ್ಳಿ ಊರಲ್ಲಿ ಇದ್ದೀವಲ್ಲ, ಚೆನ್ನಾಗಿ ಕಲ್ತಿಲ್ಲ ನಾವು, ಅವರೆಲ್ಲ ತುಂಬಾ ಓದ್ತವೆ, ನಮ್ಗೆ ಅವ್ರ ತರ ಓದಕ್ ಆಗಲ್ಲ, ನಮ್ಗೇನೋ ಇದ್ರು ಕನ್ನಡ ಸ್ಕೂಲ್ಗೆ ಹೋಗ್ತೀವಿ ನಾವು, ಇಂಗ್ಲೀಷ್ ಬೇಡ, ನಮ್ಗೆ ಇಂಗ್ಲೀಷೇ ಬರಲ್ಲ ಅಂತ ನಮ್ ದೊಡ್ಡ ಹುಡುಗ ಆಟ ಹಿಡ್ಕೊಂತಿದ್ದ. ಆಮೇಲಿಂದ ಏನಾಯ್ತು, ಇಲ್ಲಿ ಹಾಕಿದೀವಲ್ಲ ಸರ್ ಚುಂಚನಗಿರಿಗೆ, ಅಲ್ಲಿ ಚೆನ್ನಾಗಿ ಓದಿದ್ರು, ತುಂಬಾ ಒಳ್ಳೆಯವರು ಟೀಚರು ಸರ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಚೆನ್ನಾಗಿ ಓದಿ ಎಲ್ಲ ಬೆಳೆದ್ರು, ದೊಡ್ಡವರಾಗಿ 12ನೇ ಕ್ಲಾಸ್ ಪಾಸ್ ಆದ. ಪಾಸ್ ಆಗಿ ಹಿಂಗೆ ಅಂತ 88% ತೆಗೆದ. ಅವ್ರಿಗೆ ತುಂಬಾ ಖುಷಿ ಆಯ್ತು. ನಾವು ಇವನು ಅಲ್ಲಿ ಹಳ್ಳಿ ಊರಿಂದ ಬಂದು ಇಷ್ಟೊಂದು ಕಷ್ಟಪಟ್ಟು ಓದಿ ಇಷ್ಟೊಂದು ತೆಗ್ದಾನಂದ್ರೆ ನೀವು ಗ್ರೇಟ್ರಿ ಅಂತ. ಅದಕ್ಕೆ ಆಯ್ತು ಸರ್, ಎಲ್ಲ ಮುಗಿತ್ತು, ಎಲ್ಲ ಕಾಲೇಜು ಮುಗಿದ್ಮೇಲೆ TC ಕೊಟ್ರು, ಇನ್ನು ಒಳ್ಳೆ ಕಾಲೇಜ್ ಕಲ್ಸ್ರಿ, ನಿಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾರೆ ಅಂತಂದ್ರು. ಅವ್ರೇನ್ ಮಾಡೋರು, ಕಷ್ಟ ಇದ್ದಾಗನು ಒಂದ್ ಸ್ವಲ್ಪ ಅಲ್ಲಿ ಆದಿಚುಂಚನಗಿರಿಯಲ್ಲಿ ಏನೋ ನಮ್ಗೆ ದುಡ್ಡು ಕೊಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡಿ ಅವ್ರೊಂದ್ಸೂರು ಸಣ್ಣ ಪುಟ್ಟ ಏನೋ ಮಾಡ್ಕೊಳ್ಳೋರು. ಆದಿಚುಂಚನಗಿರಿ ಮಠದಲ್ಲಿ ಅವ್ರೇನ್ ಮಾಡೋರು, ಏನ್ರ ಕೆಲ್ಸ ಕರೀತಾರೆ, ಹಸು ಮೇಯ್ಸಕ್ಕೋ ಏನೋ ಏನ್ಕನೋ ಒಟ್ಟಿನಲ್ಲಿ ಅದು ಮಠದಲ್ಲಿ ಅದೇನೋ ದೇವ್ರದ್ದು ಸ್ವಲ್ಪ ಏನೋ ಮಾಡಕ್ಕೆ, ಮಠಕ್ಕೆ ಕ್ಲೀನ್ ಮಾಡಕ್ಕೆ, ಅಲ್ಲಿ ಹೆಲ್ಪಿಂಗ್ ಕೆಲ್ಸಕ್ಕೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲಂಗೆನೆ ಅಲ್ಲಿ ಹೋಗಿ ಅವ್ರ ಬುಕ್ಕಿಗೆ ನಿಮ್ ಹುಡುಗರು ನಿಮ್ ಮಕ್ಕಳು ಅಲ್ಲಿ ಬೇರೆ ಓದ ರಜೆ ಇದ್ದಾಗ ಅಥವಾ ಬಿಡುವಿನ ಟೈಮ್ ಅಲ್ಲಿ ಶನಿವಾರ ಭಾನುವಾರ ಇದ್ದಾಗೆ ಸ್ಕೂಲ್ ರಜಾ ಇದ್ದಿನ ಈ ತರ ಎಲ್ಲ ಏನಕ್ಕೋ ಕೆಲ್ಸಕ್ಕೆ ಕೇಳ್ಕೊಂಡ್ಬಿಟ್ಟು ಹೋಗೋರು. ಹೋಗಿ ಬುಕ್ಕಿಗೆ ಪೆನ್ನಿಗೆ ಖರ್ಚಿಗೆ ದುಡ್ಡು ಮಾಡ್ಕೊಂಡು ಮನೆ ಬಂದಾಗ ಕೇಳಿದಾಗ ಅದನ್ನ ಕೇಳ್ತಿದ್ದಲ್ಲಪ್ಪ, ಮನೆ ಇದನ್ನ ಕೇಳ್ತಿದ್ದೆ ತಗೋ ಅಂತ. ಬೇಡ ನಿಮ್ ಕಷ್ಟದ ಇರ್ಲಿ, ನಾವೇನೋ ಅಲ್ಲಿ ಒಂದು ಮಾಡ್ಕೊಂಡಿದೀವಿ, ಏನೋ ಒಂಚೂರು ನಾವು ಹಂಗ ಹೋಗಿದ್ವಿ ಅಂತ ಅವಾಗ ಹೇಳಿದಾಗ ಗೊತ್ತಾಯ್ತು ಸರ್. ಅವ್ರಿಗೆ ಮುಂಚೆನೂ ಗೊತ್ತಿರ್ಲಿಲ್ಲ ಈ ತರ ಹಿಂಗ್ ಮಾಡ್ತಾರ, ನಾವ ಕೊಡಿಸ್ಬೇಕು ಅಂತ ನಮ್ಗೆಲ್ಲಾನು ಇದು ಅವಾಗ. ಹಿಂಗಾಗ್ಬಿಟ್ಟು ತುಂಬಾ ಚೆನ್ನಾಗಿ ಬೆಳೆದ್ಮೇಲೆ ಇವಾಗ ಮಗ ಡಬಲ್ ಡಿಗ್ರಿ ಮಾಡ್ಕೊಂಡವನೆ, ಮಗಳು ಇಂಜಿನಿಯರ್ ಜಾಬ್ ಮಾಡ್ತಾ ಇದ್ದಾಳೆ. ಚಿಕ್ಕವನು ಆಯ್ತು, ಅವನು ಶೂಟಿಂಗ್ ಅದು ಹೋಗ್ತಾ ಇದ್ದಾನೆ. ಶೂಟಿಂಗು ಮೊನ್ನೆ ಹಳ್ಳಿ ಪವರ್ ನಡೀತಲ್ಲ ಇದಕ್ಕೆ ಸಂಗೊಳ್ಳಿನಲ್ಲಿ, ಪೇಟೆ ಹುಡುಗಿಯರ ಹಳ್ಳಿ ಲೈಫ್ ಅಂತ ಅಲ್ಲಿ ಹೋಗಿದ್ದ, 2 ತಿಂಗಳು ಅಲ್ಲೇ ಇದ್ದ. ಅವನು ಚೆನ್ನಾಗೈತೆ, ಓದ್ಲಿಲ್ಲ ಅವನು, 10th ಬಿಟ್ಬಿಟ್ಟ. ಯಾಕಂದ್ರೆ ನಮ್ ತರ ನಾವ್ ದುಡಿಯಂಗ ಆಗ್ಬಿಟ್ಟ ಅವನು. ನಾವು ಕಷ್ಟಪಟ್ಟು ಓದಿಸ್ತೀವಪ್ಪ, ಓದಿ ಏನೋ ಕಷ್ಟ ಬಂದ್ರು ನಿಮ್ಗೆ ಏನ್ ಬೇಕೋ ಎಲ್ಲ ಕೊಡಿಸ್ತೀವಿ, ಚೆನ್ನಾಗಿ ಓದ್. ನನ್ ತಲೆಗೆ ಹೋಗ್ತಾ ಇಲ್ಲ, ನಾನು ಏನ್ ಮಾಡ್ಲಿ ಓದ್ಲಿ, ಹಿಂಗ ಅಂದಕ್ಕೆ ಇನ್ನೇನ್ ಮಾಡೋದು, ಇನ್ ಜೀವನ ಹಾಳು ಮಾಡ್ಕೊತಾನಲ್ಲ ಅಂತ ಅಂದ್ಬಿಟ್ಟು ಶೂಟಿಂಗ್ ಸೇರ್ಕೊಂಡಿದ್ದೆ ಸರ್ ಅವನು. ಏನ್ ಕೆಲಸ ಮಾಡೋರು ಶೂಟಿಂಗ್ ಅಲ್ಲಿ? ಶೂಟಿಂಗ್ ಅಲ್ಲಿ ಇದೆ ಸೆಟ್ ಡಿಪಾರ್ಟ್ಮೆಂಟ್ ಅಂತ. ಅದೇ ಯಾವ್ದು ಅಸಿಸ್ಟೆಂಟ್ ಮ್ಯಾನೇಜರ್ ಇದಕ್ಕಂತ ಕರಿತಾ ಇದಾರೆ ಅನ್ಸುತ್ತೆ, ಕರಿತೀನಿ ಅಂದ್ರು, ಅದಕ್ಕೆ ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದಾನೆ. ಇವಾಗ ಸದ್ಯಕ್ಕೆ ಇದು ಶೂಟಿಂಗ್ ಅದು ಇಲ್ದಾಗೆ ಈವೆಂಟು ಅದು ಇದು ಏನೋ ಒಂದ್ ಜೀವನ ಮಾಡ್ಕೊಂಡಿದೀವಿ. ಏನ್ ಇದು ಇಲ್ಲ, ನಾವು ಹಂಗೆ ಒಂದ್ ಸ್ವಲ್ಪ ಸಂಗೀತ ಕಲಾವಿದೆ, ನೀವಾ ಏನೋ ಹಾಡೋದು ಒಂದ್ ಸ್ವಲ್ಪ ಇದು ನಮ್ಗಿನು
ಆಡಿಷನ್ ಯಾವ ಮೊದ್ಲಿಂದನ ಮೊದ್ಲಿಂದನೇ ಸ್ವಲ್ಪ ದಿನದಿಂದ ಅಂದ್ರ ಈ ಬೆಂಗಳೂರು ಬಂದಾಗಿಂದ ನಮ್ಗೀಗ ಒಟ್ಟು ಈಗ ನೀವು ಕಲಾವಿದರಾಗಿ ಮಾಡ್ತಾ ಇದ್ದೀರಾ? ಮಾಡ್ತಾ ಇದೀವಿ. ಆಮೇಲೆ ಏನಂದ್ರೆ ನಮ್ಗೆ ಮುಂಚೆ ಹಳ್ಳಿ ಊರುಗಳಲ್ಲಿ ಇದ್ದೀವಲ್ಲ ಸರ್, ಅವಾಗ ಟಿವಿನೇ ಇಲ್ಲ. ಯಾವ ತರ ಬೆಳಿಬೇಕು, ಹೆಂಗಿರ್ಬೇಕು, ಯಾವ ತರ ಇದು ಜನಗಳನ್ನ ಹೆಂಗ್ ಇದ್ ಮಾಡ್ಬೇಕು ಅನ್ನೋದು ಗೊತ್ತೇ ಇರ್ಲಿಲ್ಲ ನಮ್ಗೆ. ಇಲ್ಲಿ ಬೆಂಗಳೂರು ಬಂದ ಮೇಲೆನೆ ಗೊತ್ತಾಗಿತ್ತು ನಮ್ಗೆ. ಟಿವಿ ಮಕ್ಕ ನೋಡಿದ ಮೇಲೆ ಇದೇ ತರ ಹಿಂಗಿದ್ರೆ ಹಿಂಗ್ ಬೆಳೀತೀವಿ, ನೋಡ್ಬೋದಲ್ಲ, ಹಿಂಗ್ ಹೋಗ್ಬೋದಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಅವಾಗ ಗೊತ್ತಾಯ್ತು. ಹಂಗಾದ್ಮೇಲೆ ನಮ್ಗೇನಾಯ್ತು, ಒಂದ್ಸತಿ ಸರಿಗಮಪ ಆಡಿಷನ್ ಕೊಟ್ಟೆ. ಆಡಿಷನ್ ಕೊಟ್ಟಾಗೆ ಸ್ಟಾರ್ಟಿಂಗ್ ಅಲ್ಲೇನೆ ನಾವ್ ಯಾವ್ದು ಸಂಗೀತನೂ ಕಲ್ತಿಲ್ಲ, ಎಂತದೂ ಇಲ್ಲ. ನಮ್ಗೆ ಹೆಂಗ್ ಸೆಲೆಕ್ಟ್ ಮಾಡ್ಕೋತಾರೆ, ಸೆಕೆಂಡ್ ರೌಂಡ್ ಕರ್ದಿದ್ರು, ಹೋಗಿದ್ವಿ. ಹಿಂಗಾಗಿ ಇನ್ನೊಂದ್ಸತಿ ಬನ್ನಿ ನಿಮ್ಗೆ ಸೆಲೆಕ್ಟ್ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಸರಿ ಹಿಂಗಾಗ್ಬಿಟ್ಟು ಸರ್ ಅಂತ ಹೋದ್ವಿ. ಆಡಿಷನ್ ನಿಮ್ದು ಒಂದು ಅನುಭವ ಹೇಳಿ. ಸರಿಗಮ್ಮ ಆಡಿಷನ್ ನಿಮಗೆ ಅಂದ್ರೆ ಸಂಗೀತ ನಿಮಗೆ ಬರ್ತಾ ಇತ್ತ ಹಾಡುಗಳು? ಹಾಡುಗಳು ಅಂದ್ರೆ ಮೊಬೈಲ್ ಅಲ್ಲೇ ಕಲ್ತಿ ಒಂದ್ ಸ್ವಲ್ಪ ಅದೇ ಕೆಲಸ ಮಾಡ್ಕೊಂತಾನೆ ಹಾಡು ಹೇಳ್ತಾ ಇದ್ರಿ? ಕಲ್ತ್ಬಿಟ್ಟು ಅದನ್ನೇ ಒಂದು ಸಂಗೀತ ಇದು ಆಗ್ಬಿಟ್ಟಿತ್ತು ನಮ್ಗೆ. ಈಗ ಆಡಿಷನ್ ಅಲ್ಲಿ ಯಾವ ಹಾಡು ಹೇಳಿದ್ರಿ ನೀವು? ನಾವ್ ಇದು ದ್ವಾಪರ ಹಾಡು ಹಾಡಿದೀನಿ. ಈಗ ಹೇಳಲಿಕ್ಕೆ ಆಗುತ್ತಾ? ಹೇಳ್ಬೋದು. ಹೇಳಿ. ನೀಡು ಶಿವ ನೀಡದಿರೋ ಶಿವ ಇದು ಹಾಡಿದ್ವಿ. ಆಮೇಲೆ ನಮ್ ಕಡೆ ಜಾನಪದ ಹಾಡುಗಳು ಅವು ಹಾಡಿದ್ವಿ. ಈಗ ದ್ವಾಪರದ ಹಾಡು ಹೇಳಿ, ಒಂದ್ 2 ಲೈನ್ ಹಾಡ್ಲಿ ಸರ್? ಒಂದು ನಿಮ್ಗೆ ಎಷ್ಟು ಬರುತ್ತೆ ಅಷ್ಟು ಹೇಳಿ. ಫುಲ್ ಬಂದ್ರೆ ಫುಲ್ ಹೇಳಿ. ದ್ವಾಪರ ಕಾಟುಕ ನನ್ನನೇ ನೋಡಲು, ನನ್ನನೇ ಸೇರಲು ಬಂದರಾದಿಗೆ, ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗಮಾಲಿಕೆ. ಸಖಿ ಸಖಿ ನನ್ನ ಪ್ರೇಯಸಿ, ಸುಖಿ ಸುಖಿ ನಿನ್ನ ಮೋಹಿಸಿ, ನೀನೇ ನನ್ನ ಪ್ರೇಯಸಿ. ಏನದ ನೀವಳೆ ನೀನ ಕಣ್ಣವಳೆ, ಸೊಬಗ ಮೈ ತುಂಬಿದೆ ಹಂಸ ನಡಿಯೋಳೆ. ಹೇಳಿ ಹೇಳಿ, ಪರವಾಗಿಲ್ಲ ಹೇಳಿ. ಅಂಬೆ ಮತ್ತೆ ಇನ್ನೊಂದು ಹೇಳಿ, ಇನ್ನೊಂದು ಹಾಡು ಯಾವ್ದು ಬರುತ್ತೆ ಅದು ಸ್ವಲ್ಪ ದಿನ ಇವಾಗಿದ್ದು ಅದನ್ನಾಗಿದೆ ಹೇಳಿ ಹಾಡು. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಆಗುವುದು ನನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನಿನ್ನನ್ನಲಾರೆ. ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನಿನ್ನನ್ನಲಾರೆ. ಸಾರಂಗ ಮನಕ್ಕೆ ಸಾರಂಗ ಮನಕ್ಕೆ ನೂರಾರು ಬಯಕೆ, ಮುಂದಿಟ್ಟು ಉಳಿಸೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ನಿಮಗೆ ನಿಮ್ಮಲ್ಲಿ ಕಲೆ ಇದೆ ಅಂತ ನಿಮಗೆ ಹೆಂಗೆ ಯಾವಾಗ ಗೊತ್ತಾಯ್ತು? ನಮ್ಮಲ್ಲಿ ಕಲೆ ಅಂದ್ರೆ ನಮ್ಗೆ ಹುಟ್ಟಾನೆ ನಮ್ಗೆ ಅಂದ್ರೆ ನಾವು ದೊಡ್ಡೋಳು ಯಾವಾಗ ಮದ್ವೆ ಆದ್ಮೇಲೆ ನಮ್ಗೆ ಇದು ಶೋಭಾನ ಹಾಡು ಜಾತ್ರೆಗಳಲ್ಲಿ ಹಾಡುವುದು, ಆಮೇಲೆ ಇದೆಲ್ಲ ಇದು ಅದು ಸೀಮಂತ ಎಲ್ಲ ಮಾಡ್ತಾರಲ್ಲ ಸರ್, ಅಲ್ಲೆಲ್ಲ ಹಾಡೋದು, ಆ ತರ ಹಾಡಿದ ಯೋಚನೆ ಇತ್ತು. ಈ ಫಿಲಮ್ ಈ ಕಡೆ ಬಂದ್ಮೇಲೆನೆ ಈ ಟಿವಿ ನೋಡಿದ್ಮೇಲೆ ಈ ತರ ಹಾಡು ನನಗೆ ಇದನ್ನಾಗಿತ್ತು. ಮುಂಚೆ ಎಲ್ಲ ನಮ್ಮ ಹಳ್ಳಿಗಳಲ್ಲಿ ಇದ್ದಾಗೆ ಒಂದ್ ಮದ್ವೆ ಆಗ್ತಾ ಇದ್ರೆ ಹಾಡ ಆಡ್ಬೇಕು, ಒಂದ್ ಜಾತ್ರೆ ಆಗ್ತಾ ಇದ್ರೆ ಹಾಡ ಆಡ್ಬೇಕು, ಒಂದ್ ಸೀಮಂತ, ಒಂದ್ ಸ್ಕೂಲಲ್ಲಿ ಯಾವ್ದನ ಒಂದ್ ಚಿಕ್ಕದಾಗೆ ಒಂದ್ 4 ಲೈನ್ ಈ ತರ ಎಲ್ಲ ತೊಟ್ಲು ಶಾಸ್ತ್ರ ಬಂದ್ರು ತುಂಬಾ ಚೆನ್ನಾಗಿ ಆಡ್ತೀನಿ. ತೊಟ್ಲು ಶಾಸ್ತ್ರದ್ದು ಅವೆಲ್ಲ ಬರ್ತವೆ, ಸೀಮಂತದ್ ಬರ್ತವೆ. ನಿಮ್ಗೆ ಅವ ಯಾವ ನೆನಪದವ್ರು ಈಗ? ತೊಟ್ಲು ಶಾಸ್ತ್ರದ್ದು, ಸೀಮಂತದ್ದು ಇದ್ರೆ ಹೇಳಿ, ಪರವಾಗಿಲ್ಲ. ತೊಟ್ಲು ಶಾಸ್ತ್ರದ್ದು ಹೇಳಿ. ತೊಟ್ಲು ಶಾಸ್ತ್ರ ಹೇಳಿ ಹೇಳಿ.
ನೆನ್ಪು ಮಾಡ್ಕೊಂಡು ಹೇಳಿ, ಪರವಾಗಿಲ್ಲ, ಹಾ ಸ್ಟಾರ್ಟ್ ಮಾಡಿ. ಹೇಳಿ. ಬಾಳಿಯ ಬನದೊಳು ಬಾಲಿ ತೊಟ್ಟಿಲ ಕಟ್ಟಿ, ಬಾಳಿಯ ಬನದೊಳು ಬಾಲಿ ತೊಟ್ಟಿಲ ಕಟ್ಟಿ, ಬಾಲನಾಗಾಡಿದು ಕೃಷ್ಣ ಜೋ ಜೋ ಜೋ, ಬಾಲನಾಗಾಡಿದು ಕೃಷ್ಣ ಜೋ ಜೋ ಜೋ. ನಿಂಬಿಯ ಬನದೊಳು ರಂಗಿ ತೊಟ್ಟಿಲ ಕಟ್ಟಿ, ನಿಂಬಿಯ ಬನದೊಳು ರಂಗಿ ತೊಟ್ಟಿಲ ಕಟ್ಟಿ, ಇಂಬನಾಗಾಡಿದ ಕೃಷ್ಣ ಜೋ ಜೋ ಜೋ, ಇಂಬನಾಗಾಡಿದ ಕೃಷ್ಣ ಜೋ ಜೋ ಜೋ. ಅರಸಿನ ಬನದೊಳು ಸರಸಿ ತೊಟ್ಟಿಲ ಕಟ್ಟಿ, ಅರಸಿನ ಬನದೊಳು ಸರಸಿ ತೊಟ್ಟಿಲ ಕಟ್ಟಿ, ಅರಸನಾಗಾಡಿದ ಕೃಷ್ಣ ಜೋ ಜೋ ಜೋ, ಅರಸನಾಗಾಡಿದ ಕೃಷ್ಣ ಜೋ ಜೋ ಜೋ. ಅಡಕಿಯ ಬನದೊಳು ಕಿಡಿಕಿ ತೊಟ್ಟಿಲ ಕಟ್ಟಿ, ಅಡಕಿಯ ಬನದೊಳು ಕಿಡಿಕಿ ತೊಟ್ಟಿಲ ಕಟ್ಟಿ, ಕಡಕನಾಗಾಡಿದ ಕೃಷ್ಣ ಜೋ ಜೋ ಜೋ, ಕಡಕನಾಗಾಡಿದ ಕೃಷ್ಣ ಜೋ ಜೋ ಜೋ. ಉತ್ತೊತ್ತಿ ಬನದೊಳು ಉತ್ತರನಿ ತೊಟ್ಟಿಲ ಕಟ್ಟಿ, ಉತ್ತೊತ್ತಿ ಬನದೊಳು ಉತ್ತರನಿ ತೊಟ್ಟಿಲ ಕಟ್ಟಿ, ಉತ್ತಮನಾಗಾಡಿದ ಕೃಷ್ಣ ಜೋ ಜೋ ಜೋ, ಉತ್ತಮನಾಗಾಡಿದ ಕೃಷ್ಣ ಜೋ ಜೋ ಜೋ. ಸೂಪರ್ ನೋಡ್ರಿ. ಇದನ್ನ ನಾವು ಕೇಳಕ್ಕೆ ಇವತ್ತಿನ ಕಾಲದಲ್ಲಿ ಕೇಳಕ್ಕೂ ಸಾಧ್ಯ ಅಲ್ಲ ಅಲ್ವಾ? ಇದೆಲ್ಲ ತೊಟ್ಟಿಲ ಪದಗಳು, ಜೋಗಳ ಪದಗಳು. ಜೋಗಳ ಪದಗಳು ಗೊತ್ತಾ ನಿಮ್ಗೆ? ಇದೇ ಜೋಗಳ ಪದ ಅಲ್ವಾ? ಶ್ರೀಮಂತ ಶಾಸ್ತ್ರದ್ದು ಯಾವ್ದಾರ ನೆನಪಿದೆಯಾ? ಹೇಳಿ, ನೆನಪಿದ್ರೆ ಹೇಳಿ. ಹೇಳಿ ಹೇಳಿ. ಅಡಗಿಯ ಮನಿಯಾಗ ಕಡಲಿ ಮನ್ಸವನಾಕಿ, ವಾರಿಗೆ ಪುರುಷ ತಲಗುಂಬ ಬಸರ ಬಂಕೇನ, ವಾರಿಗೆ ಪುರುಷ ತಲಗುಂಬ ಬಸರ ಬಂಕೇನ, ವಾರಿಗೆ ಪುರುಷ ತಲೆಗುಂಬ ಕುಂತ ಕೇಳಿ ಧಾರವಾಡದ ತರಲೇನ ನಿನ ಬಸರ ಬಂಕೇನ, ಧಾರವಾಡದ ತರಲೇನ ನಿನ ಬಸರ ಬಂಕೇನ. ಧಾರವಾಡ ನಿನ್ನ ದಾರಿಗೆ ಚಲ್ಲಾರಿ ತಾರ ಬಿಡನ ಮತವರಿಗೆ ನಿನ ಬಸರ ಬಂಕೇನ, ತಾರ ಬಿಡನ ಮತವರಿಗೆ ನಿನ ಬಸರ ಬಂಕೇನ. ತಾರನು ಬಿಡ ನಿಮ್ಮ ತವರೂರ ತಾಯಿ ತಂದೆ ದಾರಿಗೆ ತಂದಾರ ಬಸರ ಬಂಕೇನ, ದಾರಿಗೆ ತಂದಾರ ನಿನ್ನ ಬಸರ ಬಂಕೇನ, ದಾರಿಗೆ ತಂದಾರ ಉನಯಳ ಇಲ ಕಾಲ ಸೀರೆ ತಂದಾರ ಉನಯಳ ಇಲ ಬಸರ ಬಂಕೇನ, ಸೀರೆ ತಂದಾರ ಉಡಯೇಳೋ ನಿನ ಬಸರ ಬಂಕೇನ, ಸೀರೆಯ ತಂದಾರ ಉಡಯಳ ಕುಂಚಲೂರ ಕುಂಕಮತ ಬಸ ತಂದಾರ ತೊಡೆಯೇಳ ನಿನ ಬಸರ ಬಂಕೇನ, ಬಸ ತಂದಾರ ತೊಡೆಯೇಳ ನಿನ ಬಸರ ಬಂಕೇನ, ಬಸ ತಂದಾರ ತೊಡೆಯಳ ಪಂಡ್ರಪುರ ಕುಂಕಮ ತಂದಾರ ದರಸೇವ ನಿನ ಬಸರ ಬಂಕೇನ, ಕುಂಕಮ ತಂದಾರ ದರಸೇವ ನಿನ ಬಸರ ಬಂಕೇನ, ಕುಂಕಮ ತಂದಾರ ದರಶ ಮಲೆನಾಡ ಟೆಂಗ ತಂದಾರ ಉಡಿವಾಡ ನಿನ ಬಸರ ಬಂಕೇನ, ಟೆಂಗ ತಂದಾರ ಉಡಿವಾಡ ನಿನ ಬಸರ ಬಂಕೇನ, ಟೆಂಗನಿ ತಂದಾರ ಉಡಿಗೊಂಡ ಗಂಡಿನಾಳ ದಂಡಿ ತಂದಾರ ನುಡಿಯೇಳ ನಿನ
ಬಸಾರ ಬಂಕೇನ ದಂಡಿ ತಂದಾರ ಮುಡಿಯೇಳ ನಿನ್ನ ಬಸಾರ ಬಂಕೇನ ದಂಡಿನ ತಂದಾರ ಮುಡಿಯಳ ತರಕೇರೆ ಮಾರಮ್ಮ ರೋಗಿ ಶರಣಮ್ಮ ನಿನ್ನ ಬಸಾರ ಬಂಕೇನ ಮಾರಮ್ಮ ತಾಯಿಗೆ ಶರಣನ್ನ ನಿನ್ನ ಬಸಾರ ಬಂಕೇನ ಫುಲ್ ಹಾಡೋದು. ಹಾ ಇಷ್ಟೆಲ್ಲ ಕಲೆ ಇದೆ ನೋಡ್ರಿ ಇದು ಹಾಡುದ್ರಲ್ಲಿ ಯಾವ್ದ್ರಲ್ಲಿ ಇದನ್ನಾಗಲ್ಲ ಅದೆಲ್ಲ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು. ಒಂದ್ 10 ಹಾಡ ಸೆಟ್ ಮಾಡಿ ಇಟ್ಕೊಂಡ್ರೆ ಯಾವ್ದನ್ನ ನೆನ್ಸ್ಕೊಂಡ್ ಯಾವ್ದನ್ನ ಹಾಡ್ಬೇಕು. ಮತ್ತೆ ಇವನ್ನ ಗಂಡನ ಹೆಸರು ಹೇಳೋ ಅಂದ್ರೆ ಒಡಪನ ಏನು ಹೇಳ್ತಾರಲ್ಲ ಅವು ಗೊತ್ತಿದ್ರೆ ಯಾವ್ರ ಇದ್ರೆ ಹೇಳಿ ನಿಮ್ಗೆ ನೆನಪು ಈ ಕ್ಷಣಕ್ಕೆ ಯಾವ್ರ ನೆನಪು ಬಂದ್ರೆ ಆ ಒಡಪುಗಳು ಒಂದ್ ಸಿಂಧೂರು 2 ಎಡ್ಡೂರು 3 ಮುತ್ತೂರು 4 ನಾಗನೂರು 5 ಸೈದೂರು 10 ಕಿತ್ತೂರು ಬಾಗಲಕೋಟೆ ಸುಮ್ ಬಾದಾಮಿ ಕಾಚ್ ಬಾಯಿ ಬಂಗಾರ ಕುಟಿ ಸಿಂಗಾರ ಸಿಗರೇಟ್ ಬೇಟ್ ಶಟ್ಕೊಂಡು ಹೋಗ್ತಾರೆ ಬೀರ್ಲಿಂಗೇಶ್ವರ. ನೋಡ್ರಿ ಇದು ಈ ಕಲೆಗಳೆಲ್ಲ ನಶಿಸಿ ಹೋಗ್ತಾ ಇದೆ ಅಲ್ವಾ ಇವಾಗೆಲ್ಲ ಬರೀ ಸಿನಿಮಾ ಹಾಡುಗಳು ಅವು ಇವು ನಮ್ಮ ನೆಲದ ಸಾಂಸ್ಕೃತಿಕ ಹಾಡುಗಳು ಇವು ನಮ್ಮ ಪೂರ್ವಿಕರು ಅವ್ರ ಬಾಯಿಂದ ಬಂದ ಎಲ್ಲ ನಮ್ಗೆ ನೆನ್ಸ್ಕೊತಾ ಇದ್ರೆ ಎಲ್ಲಾನು ಒಂದ್ಕೊಂಡ್ ನೆನ್ಸ್ತಾ ಇದ್ರೆ ಹಿಂದಿನ ಎಲ್ಲ ಪುರಾಣನೇ ಹೊಂಟ್ಬಿಡ್ತದೆ. ಈಗ ನೀವು ಜೋಗುಳ ಪದನಾಗ್ಲಿ ಸೀಮಂತ ಪದ ಆಗ್ಲಿ ನೀವು ಕಲ್ತಿದ್ದ ಕೇಳಿ ಕಲ್ತಿದ್ದ ಕೇಳಿ ಕಲ್ತದಲ್ಲ ನಾವೆಲ್ಲ ಫ್ರೆಂಡ್ ಜೊತೆಗೆ ಕಲ್ತಿದ್ದವು. ಅದೆಲ್ಲ ಹೆಂಗ್ ಬಂತು ತಲೆಮಾರಿಂದ ತಲೆಮಾರಿಗೆ ಮತ್ತೆ ನೀವು ಓದಿರೋದು ಎಲ್ಲ ಹಾಡ್ತಿದ್ರಲ್ಲ ಅಲ್ವಾ ಹೇಳ್ಕೊಟ್ಟಿದ್ದು ಇವು ಎಲ್ಲಾನು ಒಡಕನು ಗಂಡ ಹೆಸರು ಹೇಳ್ಬೇಕಲ್ವಾ ಇವು ಎಲ್ಲಾನು ಅವರಿಂದನೇ ಹೇಳೇ ಕಲ್ತ್ಕೊಂಡಿದ್ದು ಫ್ರೆಂಡ್ಸ್ ನಾವು ಎಲ್ಲ ನಮ್ಮ ವಯಸ್ಸಲ್ಲೇನೆ ಕಲ್ತಿದ್ದೆ ಎಲ್ಲ. ನಮ್ಮ ಅಪ್ಪಟ ಕನ್ನಡದ ಸೊಗಡು ಇದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಜೋಗಳ ಪದಗಳು ಸೀಮಂತ ಪದಗಳು ಒಡುಪುಗಳು ಇವು ಇವತ್ತಿನ ಜನರೇಷನ್ಗೆ ಗೊತ್ತೇ ಇಲ್ಲ. ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅಲ್ವಾ. ನಾವು ಈಗಿನ ಜನ ಎಲ್ಲ ಈ ಜನರೇಷನ್ ಮರ್ತೆ ಬಿಟ್ಟಿದ್ದಾರೆ. ಅದು ಏನೋ ವಿಚಿತ್ರವಾಗಿ ನೋಡ್ತಾರೆ ಇದನ್ನ ಕೇಳಿದ್ರೆ. ಇದನ್ನ ಬೇರೆ ಇರ್ತದ್ರಿ ಇವಾಗ ಯಾವ್ದು ನೆನಪಿಲ್ಲ ಯಾರಿಗೂ ನೆನಪಿಲ್ಲ. ಮತ್ತೆ ಇವಾಗಿನ ಕಾಲದವರು ಹಿಂದಿನಂತೂ ನೆನ್ಕೊಳಕ್ ಸಾಧ್ಯನೇ ಇಲ್ಲ. ಮತ್ತೆ ನಮ್ಮ ಸಂಸ್ಕೃತಿ ನಶಿಸಿ ಹೋಗುತ್ತೆ ಅಲ್ವಾ, ಅದನ್ನ ಬೆಳೆಸ್ಬೇಕು. ಈ ನಿಟ್ಟಿನಲ್ಲಿ ನಮ್ಮ ಜನ ಆಲೋಚನೆ ಮಾಡ್ಬೇಕು. ಮತ್ತೆ ನಿಮ್ಗೆ ಸಿನಿಮಾ ಅಥವಾ ಧಾರಾವಾಹಿ ಕಡೆಗೆ ಯಾವಾಗ ಮನಸ್ಸು ಬಂತು ಇಲ್ಲಿ ನಾನು ಅಭಿನಯಿಸ್ಬೇಕು ಅನ್ನೋದು? ಅದೇ ಒಂದ್ ದಿವಸ ಏನ್ ಮಾಡಿದ್ರೆ ನಾನು ರಾಜ್ಕುಮಾರ್ ಸಮಾಧಿ ಹತ್ರ ಒಂದು ಹೋಟ್ಲ್ ಒಂದು ಚಿಕ್ಕದಾಗಿ. ನೀವು ಹೋಟ್ಲ್ ಇಟ್ಕೊಂಡಿದ್ರಾ? ಅಲ್ಲಿ ಏನ್ ಮಾಡಿದ್ರು ಶೂಟಿಂಗ್ ಅವರು ನಮ್ ಹೋಟ್ಲಿಗೆ ಊಟಕ್ಕೆ ಬಂದ್ರು ತಿಂಡಿಗೆ. ಬೆಳಗ್ಗೆ ತಿಂಡಿಗೆ ಬಂದಾಗ ಏನಾಯ್ತು ಅಂದ್ರೆ ತಿಂಡಿ ಐತಮ್ಮ ಕೊಡಿ ಒಂದು 50 ಜನಕ್ಕೆ ಅಂದ್ರು. ಒಂದೇ ಸತಿ ಸಡನ್ ಆಗಿ 50 ಜನಕ್ಕೆ ನಾನ್ ಒಂದು 20 ಜನಕ್ಕೆ ಪುಟ್ಟದಾಗೆ ಅಷ್ಟ್ ಕೇಳಿದ್ರು. ಆಮೇಲೆ ಒಂದ್ 25 ಜನಕ್ಕೆ ಆಯ್ತು ಸರ್. ಬಂದ ತಕ್ಷಣ ಗಾಡಿ ಇನ್ನ ನಿಲ್ಲಿಸ್ತಾ ಇದೀನಿ ತಿಂಡಿ ಕೇಳಿದ್ರು 8 ಗಂಟೆ. ಅದೆಲ್ಲ ಬಳ್ಕೊಂಡ್ ಹೋಗ್ಬಿಟ್ರು. ಆಮೇಲೆ ನಾಳೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಮಾತಂದ್ರು. ಆಯ್ತು ಸರ್ ಮಾಡ್ತೀವಿ, ನೀವು ತಗೊಂಡ್ ಹೋಗ್ತೀವಿ ಅಂದ್ರೆ ಮಾಡ್ತೀವಿ. ಬಂದೆ ಮಾರನೇ ದಿವಸನು ಮಾಡ್ಕೊಂಡ್ ಬಂದೆ ಕೊಟ್ಟೆ. 2 ದಿವಸ ಶೂಟಿಂಗ್ ಹಿಡಿದು ಸರ್ ಅಲ್ಲಿ ಅಂದ್ರೆ ಕಂಟಿನ್ಯೂ ಸ್ಟುಡಿಯೋ ಅಲ್ಲೇ ಬಂದು ತಿಂಡಿ ಊಟ ಎಲ್ಲ ತಗೊಂಡು ಹೋಗ್ತೀವಿ. ಹಿಂಗಾಗಿ ಪರಿಚಯ ಆಗ್ಬಿಟ್ಟು ಒಬ್ರೇನಂತ ಮಂಜಣ್ಣ ಅಂತ ಒಬ್ರು ಇದಾರೆ, ಗೊತ್ತಿರ್ಬೇಕು ನಿಮ್ಗೆ. ಮಂಜಣ್ಣ ಅವ್ರ ಪ್ರೊಡಕ್ಷನ್ ಅವರು ಕ್ಯಾಮ್ರಾ ತಗೊಂಡ್ ಹೋಗ್ತಾರೆ ಗಾಡಿ ಕಾರ್ ಕ್ಯಾಮ್ರಾ ಅಸಿಸ್ಟೆಂಟ್. ಅವರು ಪರಿಚಯ ಇದ್ರು. ಅಲ್ಲಿ ನಮ್ಮ ಹೋಟ್ಲಿಗೆ ಬರೋರು. ಅವಾಗ ಹೋಗೋಣ ಬಜ್ಜಿ ಬೋಂಡನ ಹಾಕ್ತಿದ್ದೆ, ಸಾಯಂಕಾಲ ಪಾನಿಪುರಿ ಮಾಡ್ತಿದ್ದೆ. ಅವ್ರ ಮಕ್ಕಳನ್ನು ಕರ್ಕೊಂಡ್ ಬಂದು ಅಲ್ಲಿ ಅದೇ ತಿನ್ಸೋದು ಕರ್ಕೊಂಡ್ ಹೋಗೋದು ಈ ತರ ಎಲ್ಲ ಮಾಡ್ತಿದ್ರು. ಚೆನ್ನಾಗ್ ಮಾಡ್ತಾರೆ ಬನ್ನಿ ತಿನ್ನೋಣ ಅಂತ ಕರ್ಕೊಂಡ್ ಬರೋರು ಮಕ್ಕಳನ್ನ. ಆಮೇಲೆ ನಾವ್ ಬಂದಾಗ ಹಿಂಗೆ ಯಾವ್ರು ಎಂತ ನಿಮ್ದು ಅಂತ ಅವ್ರು ನಮ್ಗೆ ಕೇಳಿ ವಿಚಾರಿಸಿದ್ರು ಸರ್. ಕೇಳಿದಕ್ಕೆ ನಾವ್ ಹಿಂಗೆ ಸರ್ ಆ ಕಡೆ ಇದ್ದೀವಿ, ಅದಕ್ಕೆ ಇಲ್ಲಿ ಏನೋ ಸ್ವಲ್ಪ ಏನೋ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಬಂದು ಇಲ್ಲಿ ಒಂದು ಪುಟ್ಟದಾಗಿ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಏನೋ ಜೀವನ ಮಾಡ್ತಾ ಇದ್ವಿ ತಂದು. ನಿಮ್ಗೆ ಏನಾನ ಟಿವಿ ಇದರಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಏನಾನ ಮಾಡೋದು ಆಸೆ ಐತೆ ಸರ್? ನೀವು ಅವ್ರೇನಂದ್ರು ಸ್ಟಾರ್ಟಿಂಗ್ ಬಜಿ ಚೆನ್ನಾಗಿ ಬಂದಾಗ ನೀವೇನ್ ಮಾಡ್ತೀರಾ ಸರ್ ನಿಮ್ದೇನು ಅಂತ ನಾವು ಕೇಳಿದ್ವಿ. ನಾವ್ ಹಿಂಗೆ ಶೂಟಿಂಗ್ ಹೋಗ್ತಿದೀವಿ ಅಂದ್ರಲ್ಲ, ನಮ್ಮ ಮಗನು ಹೋಗ್ತಾ ಇದ್ದ, ನನಗೆ ಅದ್ರ ಬಗ್ಗೆ ತಲೆ ಗೊತ್ತಿಲ್ಲ, ನಿಮ್ಗೆ ಐಡಿಯಾ ಇಲ್ಲ ಏನೋ ಕೆಲ್ಸಕ್ಕೆ ಹೋಗ್ತಾನೆ ಬಿಡು ಅಂತ. ನನಗೆ ಈ ತರ ಅಂತ ಐಡಿಯಾನ ಗೊತ್ತಿಲ್ಲ. ಹಿಂಗಾಗ್ಬಿಟ್ಟು ಅವ್ರನ್ನ ಕೇಳಿದೆ. ಒಂದ್ ದಿವಸ ಏನ್ ಮಾಡಿದ್ರು, 1 ಅವರ್ ಕುತ್ಕೊಂಡು ಹಿಂಗೆಲ್ಲ ಹೇಳಿದ್ರು. ಸರ್ ನಾವು ಬಂದ್ರೆ ಅದು ತಗೋತಾರೆ ನಮ್ಮನ್ನ ಅಂತ ಕೇಳಿದೆ. ಯಾಕೆ ತಗೊಳಲ್ಲ, ತಗೋತಾರೆ. ನಿಮ್ಗೆ ಯಾವ ತರ ಟ್ಯಾಲೆಂಟ್ ಐತೆ, ಏನಾನ ಒಂದ್ ಸ್ವಲ್ಪ ಕೇಳೋದು ಮಾಡೋದು, ಯಾವ್ದನ್ನ ಡೈಲಾಗ್ ಕೊಟ್ರೆ ಹಿಂಗೆಲ್ಲ ಹೇಳೋದು ನಿಮ್ದು ಇದು ಇದ್ರೆ ಅವ್ರು ತಗೋತಾರೆ.
ಇಲ್ಲಿ ಬಿಡಿ ನಾನು ಯಾವ್ದನ ಆದ್ರೂ ಎಲ್ಲ ಹೇಳ್ತೀನಿ, ಅದ್ ಯಾವ್ದು ಏನೋ ತೊಂದ್ರೆ ಇಲ್ಲ. ಒಂದ್ಸತಿ ನೋಡ್ಕೊಂಡ್ರೆ ಸಾಕು, ನೋಡಿದ್ಮೇಲೆ ಇದೇ ತರ ಅಂತ ಗೊತ್ತಾಗ್ತದಲ್ವಾ. ಏನೋ ತಪ್ಪು ತಡಿ ಆದ್ರೂ ಒಂದ್ಸಲಿ ತಿಳ್ಕೊಂಡ್ಬಿಟ್ಟು ನೆಕ್ಸ್ಟ್ ಹೇಳೇ ಹೇಳ್ತೀನಿ ಸರ್, ಧೈರ್ಯದಿಂದ ಇದನ್ ಮಾಡಿ. ಆಮೇಲೆ ಆಯ್ತು ಸರ್, ಅವ್ರು ಹೇಳಿ ಏನ್ ಇದನ್ ಮಾಡಿದ್ರೆ ನಮಗೂ ಒಂಥರ ತಲೆಗೆ ಹೋಗ್ಲೇಬೇಕು ಅನ್ನೋದು ಆಸೆ ಆಗೋದು ಮನಸ್ಸಲ್ಲಿ. ಏನೋ ಒಂದು ಪಿಕ್ಚರ್ ಅಂತಾರಲ್ಲ ಶೂಟಿಂಗು, ಅದ್ರಲ್ಲೆಲ್ಲ ಅಂದ್ರೆ ಟಿವಿನಲ್ಲಿ ಬರ್ಬೋದಲ್ಲ ಅಂತ ಇದೊಂದ್ ತಲೆಯಲ್ಲಿ ಜಾಸ್ತಿ ಇತ್ತು ಆಸೆ. ಓ ಟಿವಿನಲ್ಲಿ ಬಂದ್ರೆ ನಾವು ಎಲ್ಲ ನೋಡ್ತೀವಲ್ವಾ, ನಮ್ಮ ಮನೇಲೆಲ್ಲ ನೋಡ್ತಾರೆ, ನಮ್ ರಿಲೇಷನ್ ಎಲ್ಲ ನೋಡ್ತಾರಲ್ಲ, ಈ ತರ ಒಂದು ಆಸೆ, ಹೆಸರು ಬರುತ್ತೆ. ಅಯ್ಯೋ ನಮ್ಮ ಮನೇಲಿ ಇದ್ದವ್ರು ನಮ್ಮಲ್ಲಿ ಟಿವಿನಲ್ಲಿ ಬಂದವರಲ್ಲ, ನಾವು ಹಳ್ಳಿ ಊರಲ್ಲಿ ಇದ್ದವ್ರು ಅಲ್ಲಿ ಹೋಗಿ ಟಿವಿನಲ್ಲಿ ಬಂದವರಲ್ಲ ಅಂತಾರಲ್ಲ ಅಂತ ಒಂದು ಏನೋ ಒಂದ್ ತಲೆಗೆ ಬಂದ್ಬಿಡ್ತು ಸರ್. ಅದು ಆಕರ್ಷಣೆ ಬಂತು ನಿಮ್ಗೆ. ಬಂದಕ್ಕೆ ನಾವೇನ್ ಮಾಡಿದ್ವಿ, ಆಯ್ತು ಹೋಟೆಲ್ದು ಬೇಡ ಏನು ಬೇಡ ಅಂತ ಮನೆಗ್ ಬಂದ್ವಿ ಸರ್. ನಾವು ಇಲ್ಲಿ ತಾವರೆಕೆರೆಯಲ್ಲಿ ಇದ್ದೀವಲ್ವಾ, ತಾವರೆಕೆರೆಯಲ್ಲಿ ಇದ್ದಾಗೆ ಮನೆಗ್ ಬಂದ್ವಿ. ಮನೆಗ್ ಬಂದಿಂದ ಅವ್ರ ಏನ್ ಮಾಡಿದ್ರು, ನಮ್ದು ಅಪ್ಪಿ ಮಹೇಶನ್ ನಂಬರ್ ಕೊಟ್ಬಿಟ್ರು. ಮಹೇಶನ್ ನಂಬರ್ ಕೊಟ್ರು. ಅವರು ಯಾರು? ಅಪ್ಪಿ ಮಹೇಶ್ ಅವರು ಜೂನಿಯರ್ ಕೋಆರ್ಡಿನೇಟರ್. ಜೂನಿಯರ್ ಕೋಆರ್ಡಿನೇಟರ್ದು ನಂಬರ್ ಕೊಟ್ಬಿಟ್ರು. ನಾನು ಒಂದ್ ದಿವಸ ಹಿಂಗೇನೆ ಮಧ್ಯಾಹ್ನ ಒಂದು 2-3 ಗಂಟೆ ಆಗಿತ್ತು. ಸರ್ ನಿಮ್ಗೆ ನಂಬರ್ ಕೊಟ್ರು ಇವ್ರು ಮಂಜಾನ ಅಂತ, ಮತ್ತೆ ಅದೇ ಏನೋ ಶೂಟಿಂಗ್ ಅದು ಕೆಲಸ ಇದ್ರೆ ಹೇಳಿ ಸರ್ ಅಂತ ನಾನು ಹೇಳಿ. ಅವ್ರಂದಕ್ಕೆ, ಅಮ್ಮ ಬನ್ನಿ ರೆಡಿಯಾಗಿ ಚೆನ್ನಾಗಿರೋದು ಸೀರೆ ಹಾಕೊಂಡ್ಬಿಟ್ಟು ಇನ್ನೊಂದ್ ಸೀರೆ ತಗೊಂಡ್ ಬನ್ನಿ ಅಂತ ಅವ್ರಂದ್ರು. ನಾನು ಹೊರಟೆ ಸುಮ್ಮಳಿಗೆ. ನಾನೇನ್ ತಲೆಯಲ್ಲಿ ಹೋಗಿದ್ದೆ, ಯಾವ ರೂಮಲ್ಲಿ ಕರ್ಕೊಂಡು ಹೋಗ್ತಾರೋ, ಯಾವ ತರ ಡೈಲಾಗ್ ಕೇಳ್ತಾರೋ ಅಂತ ನನಗ್ ಡವ ಎದೆ ಹೊಡ್ಕೊತಾ ಇತ್ತು. ಕಲ್ಪನೆ ಇಲ್ಲ, ಯಾವ್ದು ಏನು ಗೊತ್ತೇ ಇಲ್ಲ. ಫಸ್ಟ್ ಎಂಟ್ರಿ ಹೋದಾಗ ಯಾವ್ದು ಧಾರಾವಾಹಿನ ಪಿಕ್ಚರ್? ಮಾರಿಕಾ ಫಿಲಂ. ಮಾರಿಕಾ ಸ್ಟಾರ್ಟಿಂಗ್ ಬಂದಿದ್ದೆ ಅದೇ ಸರ್, ಫಸ್ಟ್ ಪಾದಾರ್ಪಣೆ. ಬಂದ್ರು. ಬಂದ ತಕ್ಷಣ ಎಲ್ಲ ಜನ ಲೈನಾಗೆ ನಿಂತಿದ್ರು, ಎಲ್ಲ ಕೂತಿದ್ರು. ಬಸ್ಗಳು 2 ಬಂದು ಎಲ್ಲ ಜನ ಹತ್ತಾ ಇದ್ರು. ಏನಪ್ಪ ಇಷ್ಟೊಂದು ಜನ ಎಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾರಲ್ಲ, ಇದು ಏನ್ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಏನ್ ಕತೆನೋ ಅಂತ. ಇಲ್ಲ ಇವರೆಲ್ಲರೂ ಶೂಟಿಂಗ್ ಹೋಗವ್ರನ್ನೇ, ಅವ್ರ ಜೊತೆಗೇನೆ ಹೋಗೋದು. ಫಿಲಮ್ ಅಲ್ಲಿ ನಡೀತಾ ಇರ್ತದೆ, ನಾವು ಹೋಗಿ ಸೈಡ್ ಏನಾನ ಹೇಳ್ತಾರೆ, ಅವ್ರ ಜೊತೆಗೆ ಪಾಸಿಂಗ್ ಕೊಡೋದು, ಅದು ಇದು ಮಾಡಿ. ಪಾಸಿಂಗ್ ಅಂದ್ರೆ ಗೊತ್ತಿಲ್ಲ ಸರ್ ನಮ್ಗೆ. ಹಿಂದೆ ಓಡಾಡೋದು, ಪಾಸಿಂಗ್ ಅಂದ್ರೆ ಓಡಾಡೋದು ಅವಾಗ ಗೊತ್ತಾಯ್ತು. ಈ ತರ ಅಂದ್ರೆ ಸ್ಟಾರ್ಟಿಂಗ್ ಒಂದ್ ದಿವಸ ಹೋದ್ಮೇಲೆ, ಅದು ಸಾಯಂಕಾಲದ ಹೊತ್ತು ನೈಟ್ ಇತ್ತು ಶೂಟಿಂಗ್. ಹೋಗಿ ಅಲ್ಲಿ ಸೊಳ್ಳೆ ಕಾಟ ಯಾವ ತರ ಹೆಂಗಂತ ಗೊತ್ತಿಲ್ಲ. ಲೊಕೇಶನ್ ಯಾವ್ದು ನೆನಪಿದೆಯಾ ನಿಮ್ಗೆ? ಕುಂಬಳಗೂಡ ಹತ್ರ ಹತ್ರನಾ? ಬೆಟ್ಟ ಗುಡ್ಡ ಆಯ್ತು ಸರ್, ಅಲ್ಲಿ ನಡೀತಾ ಇತ್ತು ಮಾರಿಕಂದು. ಅದೇ ಕುರಿಗಳೆಲ್ಲ ತಗೊಂಬರೋದು, ಮರಿ ಕಡಿಯೋದು, ಈ ತರ ಹೀರೋಯಿನಿ ಎಲ್ಲ ಕಾಣಿಸ್ಕೊಂಡ್ರು. ಚೆನ್ನಾಗಿತ್ತು. ಆಮೇಲೆ ರಾಕ್ಷಸನ್ ತರ ಒಬ್ಬ ಫುಲ್ ರೌಡಿ ಪಾತ್ರ ಮಾಡಿದ್ದ. ಅದು ನಮ್ಗೆ ಯಾವ ತರ ಅಂತ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಖುಷಿ ಆಯ್ತು. ನಮಗಂತೂ ರಾತ್ರಿ ಇಡೀ ನಿದ್ದೆನೆ ಬರ್ಲಿಲ್ಲ. ಫಿಲಮ್ ಅಲ್ಲಿ ಬಂದ್ರೆ ಎಲ್ಲ ಈ ತರ ಇರ್ತದೆ, ನಾವು ಮೇಲೆ ಟಿವಿನಲ್ಲಿ ಬರ್ತೀವಿ ಈ ತರ ಅನ್ನೋದೊಂದು. ನೀವು ಕಲಾವಿದರಾದಷ್ಟೇ ಖುಷಿ ಏನು ಅದೇನು ಹೇಳ್ಕೊಳಕ್ಕೆ ಆಗ್ಲಿಲ್ಲ. ನಿದ್ದೆ ಮಾಡ್ಲಿಲ್ಲ ರಾತ್ರಿ? ಅಲ್ಲದು ನಿದ್ದೆ ಬರೋಲ್ಲ ಸರ್. ಮನೆಗೆ ಹೋಗಿ ಕೇಳಿದ್ರೆ, ಮನೇಲೆಲ್ಲ ಕೇಳಿದ್ರು ಶೂಟಿಂಗ್ ಹೋಗಿ. ನಾನ್ ಹೇಳಿದ್ದೆ ಅವ್ರಿಗೆ ಸ್ಟಾರ್ಟಿಂಗ್, ಇಲ್ಲೇ ಒಂದ್ ಕೆಲಸ ಐತೆ ಹುಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಕೊಂಡು ನಿಮ್ ಮನೆಯವ್ರಿಗೆ. ಶೂಟಿಂಗ್ ಅಂತ ಹೇಳೇ ಇಲ್ಲ. ಅದು ಗೊತ್ತೇ ಇಲ್ವಲ್ಲ, ಇಲ್ಲಿ ಏನು ವಾಪಸ್ ಕಳಿಸ್ತಾರ ನನ್ಗೆ. ರಾತ್ರಿ ಎಲ್ಲ ಕರ್ಕೊಂಡ್ ಹೋಗ್ತಾರ ನಮ್ಗೇನ್ ಗೊತ್ತು. ಹಿಂಗಾಗ್ಬಿಟ್ಟು ಆಯ್ತು ಮುಗಿಸ್ಕೊಂಡ್ ಮನೆಗೆ ಹೋದ್ವಿ. ಏನ್ ಚೆನ್ನಾಗಿತ್ತ, ಎಲ್ಲಿ ಕೆಲಸ ಏನು ಅಂತಂದ್ರು. ಹಿಂಗೆ ಶೂಟಿಂಗು ಸೂಪರ್ ಆಗಿತ್ತು. ಬೆಳಗನೆ ಎಲ್ಲ ನೋಡ್ತಿದ್ವಿ, ರಾತ್ರಿನೂ ನಿದ್ದೆ ಬರಕಿಲ್ಲ. ಟಿವಿನಲ್ಲೆಲ್ಲ ಕಾಣಿಸ್ತೀನಿ ನೀನು, ಹಂಗೆ ಹಿಂಗೆ ನಮ್ಮ ಮಕ್ಕಳು ನಮ್ಮ ಯಜಮಾನ್ರು ಎಲ್ಲ ಚೆನ್ನಾಗಿ ಕೇಳಿದ್ರು. ಕೇಳಿದಕ್ಕೆ ಕಾಣ್ಬೋದು, ಎಲ್ಲ ಕ್ಯಾಮ್ರಾ ಮುಂದೆ ನಿಂತಿದ್ವಿ ಅಂತ ನಾನ್ ಅಂದೆ. ಕ್ಯಾಮ್ರಾ ಅಂದ್ರೆ ದೊಡ್ಡದಾಗಿ ಇರ್ತಾವಲ್ವಾ, ಅದು ಕ್ಯಾಮ್ರಾನ ಏನ್ ಚಿಕ್ಕದಾಗಿರ್ತದ ಅಂತ ಕೇಳಿದ್ರು. ಇಲ್ಲ ದೊಡ್ಡ ಕ್ಯಾಮ್ರಾನೇ, ತುಂಬಾ ಕಲಾವಿದರು ಅಭಿಮಾನಿಗಳು ಎಲ್ಲ ತುಂಬಾ ಬಂದಿರ್ತಾರೆ ಅಲ್ಲಿ, ಒಂದು 200-300 ಜನ ಇತ್ತು ಅಂತ ಹೇಳಿದೆ. ಪರವಾಗಿಲ್ಲ ಹಂಗಾರೆ ಹೋಗಿ ನೋಡೋಣ. ನಂದು ಮಾರನೇ ದಿವಸ ತಿರ್ಗಾ ಕರೆದಿಲ್ಲ ಸರ್, ಮತ್ತೆ ಹೋದೆ. ಅವಾಗ ಒಂದ್ ಸ್ವಲ್ಪ ಜನಗಳೆಲ್ಲ ಪರಿಚಯ ಆದ್ರು. ಒಬ್ರು ಇಬ್ರು ಹೋದ್ ದಿನಾನೇ ಒಬ್ರು ಹುಡುಗಿನ ಪರಿಚಯ ಮಾಡ್ಕೊಂಡಿದ್ದೆ. ಅವ್ರು ನಾವು ಒಟ್ಟಿಗೆ ಇದ್ದೀವಿ. ಯಾವ ತರ ಹೆಂಗಂತ ಜನಗಳು ಅವ್ರವ್ರ ಫ್ರೆಂಡ್ ಇರ್ತಾರಲ್ವಾ, ಜೊತೆಗೆ ನಮ್ಗೆ ಯಾರು ಗೊತ್ತಿಲ್ಲ. ನಾವ್ ಯಾರನ್ನ ಏನಂತ ಕೇಳೋದು, ನಾವು ಪರಿಚಯ ಮಾಡ್ಕೊಂಡು ಹುಡುಗಿ ಫ್ರೆಂಡ್ ಆದ್ಲು, ಜೊತೆಗೆ ಇತ್ತು ಲಕ್ಷ್ಮಿ ಅಂತ. ಆಮೇಲೆ ಶೂಟಿಂಗ್ ಹೋಗ್ತಾ ಎಲ್ಲನ ಹೋದ್ರು ನನ್ನ ಕರಿಯಮ್ಮ ಅಂತ ಅಂದ್ಬಿಟ್ಟೆ. ನಾನು ಅವ್ರನ್ನು ಕರಿತಿದ್ರು. ಹಿಂಗಾಗಿ ಹೋಗಿ 1 ತಿಂಗಳು 2 ತಿಂಗಳು ಹಂಗೆ ಹೋಗ್ತಾ ಹಂಗೆ ರೂಢಿ ಆಯ್ತು ಸರ್. ಎಲ್ಲಿ ಅಂದ್ರೆ ಆಮೇಲೆ ಇನ್ನೊಂದು ರಾಮರಸ ಫಿಲಂ ಅಂತ ಒಂದು ಕರ್ಕೊಂಡು ಹೋದ್ರು, ಮಾನ್ಸಿಂಗ್ ಅಂತ. ಅಲ್ಲಿ ಡೈಲಾಗ್ ಕೊಟ್ರು, ಎಲ್ಲ ಚೆನ್ನಾಗಿ ಡೈಲಾಗ್ ಹೇಳಿದ್ವಿ. ಅವ್ರೇನಂದ್ರು, ಬೆಳಗ್ಗೆಯಿಂದ ಡೈರೆಕ್ಟರ್ ಸರ್ ನೋಡಿದ್ರು ನಾವೆಲ್ಲ ಮಾಡೋದು, ಇದನ್ ಮಾಡೋದು, ಅವ್ರು ಯಾವ ತರ ಹೇಳ್ತಾರ ಆ ತರ ಎಲ್ಲನೂ. ಅವ್ರೇನಂತ ಇದ್ರು, ನೀವು ಬೆಳಗ್ಗಿಂದ ಜೂನಿಯರ್ ಆಗಿ ಸಾಯಂಕಾಲ ಬಂದಂಗ ಸೀನಿಯರ್ ಆಗ್ತಾ ಇದೀರಾ ಅಂತಂದ್ರು. ತುಂಬಾ ಖುಷಿ ಆಯ್ತು ಸರ್. ಏನಂದ್ರೆ ಒಂದು ಡೈಲಾಗ್ ಹೇಳ್ಕೊಟ್ರೆ ಅದು ಹೇಳಿದ್ರೆ ಎಲ್ಲರೂ ನಗೋರು. ಆ ತರ ಬರೀ ನಗೋದೈತೆ. ರಾಮರಸ ಕುಡಿದು ಎಲ್ಲ ಫುಲ್ಲು ಈ ತರ ನಶೆ ಇದಕ್ ಆದಂಗೆ ತಲೆ ಸುತ್ತ ಬಂದ್ಕೊಳ್ಳೋದು, ಈ ತರ ಎಲ್ಲ ಇರ್ತದಲ್ಲ, ಆಕ್ಟಿಂಗ್ ಇತ್ತು. ಅಳೋದು ಒದ್ದಾಡೋದು
ಅವ್ರು ಬಂದ್ಬಿಟ್ಟು ನಮಗ್ ಕುಡ್ಸಿದ್ರು ಎಲ್ಲರಿಗೆ ಏನು ಮಣ್ಣಿನ ಮಡಿಕೆ ಇರ್ತದಲ್ಲ ಅದ್ರಲ್ಲಿ ತಂದ್ಬಿಟ್ಟು ಅದು ತಂದ್ಬಿಟ್ಟು ಕುಡಿಸಿದಾಗೆ ನಮ್ಗೆ ಎಲ್ಲಾರ್ಗಿ ಇದು ಆಗ್ಬಿಟ್ಟು ನಶೆ ಆಗಿ ಬಿದ್ಬಿಟ್ಟು ಒದ್ದಾಡ್ಕೊಂಡು ನಕ್ಕೊಂಡು ಖುಷಿಯಾಗಿ ಇದು ಮಾಡ್ತಿದ್ವಿ. ಅಲ್ಲ ನಿಜವಲ್ಲ ನಶೆ ಆಯ್ತಾ ಅಥವಾ ನೀವು ಆಕ್ಟಿಂಗ್ ಮಾಡಿದ್ರ? ನಶೆ ಆಗಿಲ್ಲ ಸರ್, ಅದು ಕುಡಿದ ತಕ್ಷಣ ಹಂಗ ಆಗ್ತದ ಅಂತ ಅವ್ರು ಆ ರೀತಿ ಹೇಳ್ಕೊಟ್ರಲ್ಲ, ಆ ರೀತಿ ಆಕ್ಟಿಂಗ್ ಮಾಡಿ ಅಂತ ಹೇಳಿದ್ರು. ಮಾಡಿದ್ ಹೇಳ್ಕೊಟ್ರಲ್ಲ, ಅದು ಸೂಪರ್ ಆಗಿ ಆಕ್ಟಿಂಗ್ ಆಯ್ತು ಬಿಡ್ರಿ. ಏನ್ ಸೂಪರ್ ಆಗಿ ಆಯ್ತು ಅಂದ್ರೆ ಅವರು ನೆನ್ಸ್ಕೊಂಡಿದ್ರು ಬರುವಾಗೆಲ್ಲ ನಮ್ಗೆ ಎಷ್ಟೋ ಚೆನ್ನಾಗಿ ಕೈ ಮುಗಿದು ತುಂಬಾ ಚೆನ್ನಾಗಿ ಮಾಡಿದ್ರಿ ಅಮ್ಮ ನೀವು, ಎಲ್ಲಾರು ನೋಡಿ ಕಲಿಬೇಕು ಹಂಗೆ ಹಿಂಗೆ ಅಂದ್ರು ಸರ್. ನಾವ್ ಬಂದಿನ ಒಂದ್ 2 ತಿಂಗಳಾಗಿಲ್ಲ ಸರ್, ಏನೋ ಒಂದು ಅದೇ ಮಾಡ್ಬೇಕು ಒಂದು ಆಶೆಕಾಗಿ ಬಂದಿದ್ವಿ, ಕಲಿಬೇಕು, ಏನೋ ಒಂದ್ ಮುಂದೆ ಹೋಗ್ಬೇಕು, ಜೀವನದಲ್ಲಿ ಏನೋ ಒಂದ್ ಸಾಧನೆ ಮಾಡ್ಬೇಕು ಅಂತ ಸರ್ ಬಂದಿದ್ವಿ ಅಂದ್ರು. ನಾನು ಅದಕ್ಕೆ ಅವ್ರು ಅಂದ್ರು ನೀವು ಯಾವತ್ತಿಲ್ಲ ಒಂದಿನ ಹಾಗೆ ಆಗ್ತಿರ್ಬಿಡ್ರಿ, ಟೆನ್ಷನ್ ತಗೋಬೇಡ್ರಿ ಅಂತಂದ್ರು. ಹೋಗ್ಲಿ ಸರ್ ನಿಮ್ ಬಾಯಾರಿಕೆಯಿಂದ ಆಗ್ಲಿ, ಅದೇ ಆದ್ರೆ ನಮ್ಗೆ ಒಳ್ಳೇದಲ್ವಾ, ಏನೋ ಒಂದು ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಸುಮ್ಮನಾದ್ರು ಸರ್. ತುಂಬಾ ಚೆನ್ನಾಗಿ ಬಂತು. ಆಮೇಲಿಂದ ಬಂದು ಸ್ವಲ್ಪ ಧಾರಾವಾಹಿಗಳು ಕರಿತಾ ಇದ್ರು. ಲಕ್ಷ್ಮೀ ನಿವಾಸ ಅಂತ ದೊಡ್ಡ ಮನೆ ಹುಡುಗ ಪಿಕ್ಚರ್ ನೋಡಕಂತ ಲಕ್ಷ್ಮೀ ನಿವಾಸ ಧಾರಾವಾಹಿ ಕರ್ಕೊಂಡು ಒಂದ್ ದಿವಸ ನೆಕ್ಸ್ಟ್ ಬಂದ್ಮೇಲೆ ಅಲ್ಲಿ ಒಂದ್ ಡೈಲಾಗ್ ಕೊಟ್ರು. ಅವರು ಡೈಲಾಗ್ ಕೊಟ್ಟದಕ್ಕೆ ಅಲ್ಲಿ ಒಂದ್ಸತಿ ಹೇಳ್ಕೊಟ್ರು, 2ನೇ ಸತಿಗೆ ನಾನೇ ಕರೆಕ್ಟ್ ಆಗಿ ಹೇಳಿದೆ. ಸೂಪರ್ ರೀ ನೀವು ಚೆನ್ನಾಗಿ ಹೇಳಿದ್ರಿ ಅಂತ ಬರುವಾಗ. ನೆಕ್ಸ್ಟ್ 2 ದಿನ ಬಿಟ್ಟು ಟಿವಿನಲ್ಲಿ ಬಂತು ಸರ್ ನಮ್ದು ಮಾಡಿರೋದು. 2 ದಿನ ಬಂದು ಟಿವಿನಲ್ಲಿ ಬಂತು. ಟಿವಿನಲ್ಲಿ ಧಾರಾವಾಹಿ ಹೋಗ್ತಾ ಇದ್ರ, ಧಾರಾವಾಹಿನಲ್ಲಿ ಎಲ್ಲ ನೋಡ್ದಂಗ ಆಯ್ತು ನಿಮ್ಮನ್ನ ಹಂಗ ಹಿಂಗೆ ಅಂತ ಇದ್ರು ಎಲ್ಲ ಜನ. ಊರ್ ಕಡೆ 4-5 ಜನ ಫೋನ್ ಮಾಡ್ಬಿಟ್ಟು ನಮ್ಮ ಹಳ್ಳಿ ಊರಿಂದ ಅಂತ ವೈರಲ್ ಆದ್ರಿ ನೀವು ಧಾರಾವಾಹಿ ಹೋಗಿಲ್ಲ. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಕಾಣಿಸ್ಕೊಂಡ್ರಿ ಮೊನ್ನೆ ಧಾರಾವಾಹಿಗೆ ಹೋಗಿದ್ದ ಹಂಗೆ ಹಿಂಗೆ. ನಮ್ಮ ಅಣ್ಣಾರು ನಮ್ಮ ಮತ್ತೆ ಯಾರಿಗೂ ಹೇಳಿಲ್ಲ ಸರ್, ಹೋಗ್ತೀವಿ ಹಿಂಗೆ ಹಿಂಗೆ ಅಂತ ಹೇಳಿಲ್ಲ. ಒಂದು 6 ತಿಂಗಳು ಆಗೋ ಗಂಟೆ ನಾನು ಶೂಟಿಂಗ್ ಹೋಗ್ತೀನಿ ಅಂತ ಗೊತ್ತಿಲ್ಲ ನಮ್ಮ ರಿಲೇಷನ್ ಒಳಗೆ ಯಾರಿಗೂ. ಆ ಧಾರಾವಾಹಿ ನೋಡ್ಬಿಟ್ಟು ಒಂದ್ ದಿವಸ ಕರೆದಿದ್ರು, ಹೋಗಿದ್ದೆ ಅಂದ್ರೆ ಸಿನಿಮಾ ಆಗಿದೆ ಮಾತಾಡ್ತೇನೆ. ಆಮೇಲೆ ಎಲ್ಲ ಧಾರಾವಾಹಿ, ಅಮೃತಧಾರೆ ಧಾರಾವಾಹಿ, ಆಮೇಲೆ ಇದು ಕರ್ಣ ಧಾರಾವಾಹಿಯಲ್ಲಿ ಒಂದು ಇದು ಕೊಟ್ಟಿದ್ರು, ವಿಜಲ್ ಹೊಡೆದು ಅದು ಇದು ಒಂದ್ ಸ್ವಲ್ಪ ಬರುತ್ತೆ ನಮ್ಗೆ. ಅದು ವಿಜಲ್ ಹೊಡೆದು ಹೇಳಿದ್ವಿ. ಅದು ಕರ್ಣ ಧಾರಾವಾಹಿಯಲ್ಲಿ ಜೈಕಾರ ಹಾಕ್ತಾ ಇದ್ರಲ್ಲ, ಕರ್ಣ ಧಾರಾವಾಹಿಯಲ್ಲಿ ನೋಡಿದ್ವಿ. ಎಲ್ಲ ತುಂಬಾ ಖುಷಿ ಆಗೋಯ್ತು, ಇವ್ರು ಧಾರಾವಾಹಿಗೆ ಸೇರ್ಕೊಂಡವ್ರೆ ಅಂದ್ರು ಊರಲ್ಲೆಲ್ಲ. ಅವ್ರೆಲ್ಲ ಅನ್ನೋದ್ಕಿಂತ ನಮಗೂ ಖುಷಿ ಆಯ್ತಲ್ವಾ, ಹಿಂಗ್ ಓದೋದಕ್ಕೇನೆ ಒಳ್ಳೇದಾಯ್ತು ಅಂತ ಅಂದ್ಬಿಟ್ಟು, ಅಯ್ಯೋ ಇದು ಎಲ್ಲಿದ್ವೋ ನಾವು ಈಗ ಬಂದ್ ಹಿಂಗಾದಿವಲ್ಲ, ಒಳ್ಳೆ ದೇವ್ರು ಮುಂದೆ ಒಂದೊಂದೊಂದೊಂದು ಅವಕಾಶ ಕೊಟ್ರೆ ನಾವು ಒಂದ್ ಸ್ವಲ್ಪ ಏನೋ ಆಗ್ಬೋದಲ್ಲ ಅಂತ ಆಶೆಕ್ಕಾಗಿ ಫಿಲಂ ಇದಕ್ ಬಂದ್ಬಿಟ್ಟಿವಿ ಸರ್. ಆಗ್ಬಿಟ್ಟು ಜೀವನ ಹಂಗೆ ನಡೀತಾ ಐತೆ. ಇವಾಗೂ ಏನೋ ಒಂದು ಕಲಾವಿದೆ ಆಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಬಂದಿದ್ದೀವಿ. ಈಗ ನಿಮ್ಗೆ ಡೈಲಾಗ್ಸ್ ಯಾವ್ರ ಬರುತ್ತಾ, ನೆನ್ಪಿದ್ಯಾ? ಇದ್ರೆ ಹೇಳಿ. ಇಂದು ನನಗೆ ಸಮನೆ ಯಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲವರು, ವೀರನೋ ಧೀರನೋ ಅವನ್ಯಾವನಿರುವನು, ಈ ತ್ರಿಭುವನದಲ್ಲಿ ಅವನ್ಯಾವನಿರುವನು, ಏ ಹರಿ ಅಂದ ನನ್ನ ತಮ್ಮನನ್ನು ಕೊಂದು ನನ್ನ ತಾಯಿಯ ಒಡಲಿಗೆ ಕಿಚ್ಚವನಿಟ್ಟ ಪಾತಕಿ, ಇಂದು ನನ್ನ ಕೈಯಿಂದ ನೀನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆಯ್ತಾ, ಮತ್ತೆ ನೆಕ್ಸ್ಟ್ ಯಾವ್ದಾರು ಬರುತ್ತಾ ಹೇಳಿ. ನಾನು ಯಾರು ಅಂತ ಇನ್ನ ಈ ಜಗತ್ತಿಗೆ ಗೊತ್ತಿಲ್ಲ, ಗೊತ್ತಾದ್ರೆ ಇಡೀ ಜಗತ್ತೇ ಭಯ ಬೀಳುತ್ತೆ. ನೋಡ್ತಾ ಇರು, ಅಳುತ್ತಾ ಈ ಜಗತ್ತಿಗೆ ಕಾಲಿಟ್ಟಿದ್ದೀಯ. ನೀನ್ ಸತ್ ಮೇಲೆ ಜಗತ್ತೇ ಅಳಬೇಕೆ ಹೊರತು ನೀನ್ ಬದುಕಿದ್ದಾಗಲೇ ನಿನ್ನಿಂದ ಜಗತ್ತು ಅಳಬಾರ್ದು. ಮತ್ತೆ ನೀವು ಡೈಲಾಗ್ ಹೇಳುವಾಗ ಅದು ಸಮಯ ಸಂದರ್ಭ ಹೇಳ್ಬಿಟ್ಟು ಹೇಳಿ, ಯಾವ್ದ್ರದ್ದು ಸೀನು ಏನು, ಯಾವ ಮೂಮೆಂಟ್ ಅಲ್ಲಿ ಇದು ಡೈಲಾಗ್ ಬರುತ್ತೆ ಅದನ್ನ ಹೇಳಿದ್ರೆ ಪ್ರೇಕ್ಷಕರಿಗೆ ಒಂದು ಐಡಿಯಾ ಬರುತ್ತೆ ಅಲ್ವಾ? ಮತ್ತೆ ಯಾವ್ದಾರಪ್ಪ ನೆನಪಿದೆಯಾ? ಇಲ್ಲಿ ನೀನು ಎಷ್ಟು ದಿವಸದಿಂದ ಕೆಲಸ ಮಾಡ್ಕೊಂಡಿದೀಯಾ? ಇದೇನ ಹಿಂಗ್ ಕೇಳ್ಬಿಟ್ರಿ? ನಮ್ ತಾತ ಯಾವತ್ತು ಹುಟ್ಟಿದ್ನು ಅವತ್ತಿಂದನು ನಮ್ ಠಿಕಾಣಿ ಇಲ್ಲೇ ತಾನೆ ಎಲ್ಲ. ಇವನ ನಿಮ್ ತಾತ ಹುಟ್ಟಿದ್ಮೇಲೆ ನೀನ್ ಹುಟ್ಟಿದ್ಯಾ, ಇಲ್ಲ ನೀನ್ ಹುಟ್ಟಿದ್ಮೇಲೆ ನಿಮ್ ತಾತ ಹುಟ್ಟ್ಯವನ? ಇದೇನ ಹಿಂಗ್ ಕೇಳ್ಬಿಟ್ರಿ? ನಮ್ ತಾತ ಹುಟ್ಟಿದ್ಮೇಲೆ ತಾನೆ ನಾನ್ ಹುಟ್ಟಿದ್ದು. ಮತ್ತೆ ನಿಮ್ಮ ಮುಂದೆ ನಿಮ್ಮ ಇದ್ರದ್ದು ಯಾವುದು ಸರಿಗಮಪ ಆಡಿಷನ್ ಕೊಟ್ರಿ ಅಂದ್ರೆ ಅದ್ರದ್ದು ಅನುಭವ ಏನಾರ ಇದೆಯಾ ನಿಮ್ಮ ಹತ್ರ? ನಿಮ್ಗೆ ಹೆಂಗೆ ಗೊತ್ತಾಯ್ತದು ಸರಿಗಮಪ ಆಡಿಷನ್? ಅಂದ್ರೆ ಸರ್ ನಾವು ಟಿವಿ ನೋಡ್ತಾ ಇದ್ದೀವಲ್ಲ, ಟಿವಿನಲ್ಲಿ ಇದೇ ಡೇಟಿಗೆ ಇದೇ ವಾರನೇ ಹಿಂಗೆ ಬೆಂಗಳೂರಲ್ಲಿ ಆಡಿಷನ್ ನಡೀತಾ ಇದೆ ಅಂತ ನಮ್ಗೆ ಗೊತ್ತಾಯ್ತಲ್ಲ ಸರ್. ಅವತ್ತು ಇಷ್ಟೊತ್ತಿಗೆ ಬರ್ಬೇಕು, ಹಿಂಗ್ ಬಂದ್ರೆ ನಿಮ್ಗೆ ಸ್ಲಿಪ್ ಕೊಡ್ತೀವಿ
ಆಮೇಲೆ ನೀವು ಫಿಲ್ಅಪ್ ಮಾಡ್ಬಿಟ್ಟು ಫೋಟೋ ಒಂದು ಇದನ್ನ ಮಾಡ್ಬಿಟ್ಟು ನೀವು ಫೋನ್ ನಂಬರ್ ಅದ್ರಾಗ ಬರ್ಕೋತೀವಿ. ಬರ್ಕೊಂಡ್ಬಿಟ್ಟು ನೀವು ಹಾಡ ಹಾಡಿ ಬರ್ಬೋದು. ನೀವು ಸೆಲೆಕ್ಟ್ ಆದ್ರೆ ನಿಮ್ಗೆ ಫೋನ್ ಮಾಡ್ತೀವಿ ಅಂತ. ನಿಮ್ಗೆ ನಿಮ್ದು ಯಾವ ಪ್ಲೇಸ್ ಅಲ್ಲಿ ಇತ್ತು ಆಡಿಷನ್? ಯಾವ್ದು ಅಂದ್ರೆ ಸರ್ ಇಲ್ಲಿ ಮೆಜೆಸ್ಟಿಕ್ ಹತ್ರ ಇತ್ತು. ಮೆಜೆಸ್ಟಿಕ್ ಹತ್ರ ಯಾವ ಯಾವ್ದೋ ಒಂದು ಕಾಲೇಜ್ ಇತ್ತಲ್ಲಿ. ಕಾಲೇಜ್ ಅಲ್ಲ ಅಲ್ಲಿಗೆ ನೆಕ್ಸ್ಟ್ ಸತಿ ಒಂದ್ಸತಿ ಹೋದಾಗ ಇಲ್ಲಿ ಎರಡನೇ ರೌಂಡ್ ಹೋದಾಗ ಇದ್ರಲ್ಲಿ ಕಂಠೀರವ ಸ್ಟುಡಿಯೋದಲ್ಲ ಅಲ್ಲೇ ನಡೀತಾವ ಸರ್. ಎರಡನೇ ರೌಂಡ್ ಅಲ್ಲಿ. ಫಸ್ಟ್ ರೌಂಡ್ ಅಲ್ಲಿ ಯಾವ ಹಾಡು ಹೇಳಿದ್ರಿ ನೀವು? ಫಸ್ಟ್ ರೌಂಡ್ ಅಲ್ಲಿ ಇದೇ ದ್ವಾಪರನ ಆಡಿದ್ದೆ. ಆಮೇಲೆ ಇನ್ನೊಂದು ಸಂಗೊಳ್ಳಿ ರಾಯನ್ ಆಡಿದ್ದೆ. ಸಂಗೊಳ್ಳಿ ರಾಯಣ್ಣಂದು ಯಾವ್ದು ಹಾಡು? ಯಾವ್ದು ಸರ್ ಇದಿಲ್ಲ ಅಲ್ವಾ? ಎರಡನೇ ಆಮೇಲೆ ಇವಾಗಿನ ಜನ ಎಲ್ಲ ಆ ತರ ಹಾಡು ಆಡಲ್ಲ ಸರ್. ಇವಾಗ ಬರೀ ಫಿಲಂ ಹಾಡು ಆಮೇಲೆ ಒಂಥರ ಚೆನ್ನಾಗಿರೋ ಹಾಡುಗಳು ಆಡ್ತಾರೆ. ನಾವು ಸಂಗೀತ ಕಲ್ತಿಲ್ಲ, ಯಾವ ತರ ಅಂತ ಗೊತ್ತಿಲ್ಲ. ಇನ್ನ ಶೋಭನ್ ಹಾಡ ಅವು ಇವು ಈ ತರ ಹಾಡುಗಳು ಅಂದ್ರೆ ತುಂಬಾ ಇದ್ರಲ್ಲಿ ಹಾಡೋರು ನಾವು. ಶೋಭನ್ ಹಾಡ ಆಡ್ತೀರಾ? ಆಮೇಲೆ ಈಗ ನೆಕ್ಸ್ಟ್ ಮುಂದೆ ನಿಮ್ದು ಗುರಿ ಏನಿದೆ? ನಮ್ದು ಇವಾಗ ನೆಕ್ಸ್ಟ್ ಏನೋ ಒಂದು ಆರ್ಟಿಸ್ಟ್ ಆಗಿ, ಒಂದು ಕಲಾವಿದೆ ಆಗಿ, ಏನೋ ಒಂದು ಸಂಗೀತ ಒಂದು ಕಲ್ತು ಯಾವ್ದಕ್ಕೂ ಇಲ್ಲ ಅನ್ಬಾರ್ದು. ಆ ತರ ಒಂದ್ ಬೆಳಿಬೇಕು ಅನ್ನೋದು ಒಂದು ಆಸೆ ಸರ್. ಮನೇಲಿ ಎಷ್ಟೇ ಕಷ್ಟ ಆದ್ರೂ ಅದಕ್ಕೆ ಹೋಗ್ಬೇಡ ಇದಕ್ಕೆ ಹೋಗ್ಬೇಡ ಅಂದ್ರೂ ಅವ್ರಿಗೂ ಒಂದು ತಿಳ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋದು ಒಂದು ಆಸೆ ಇಟ್ಕೊಂಡಿದ್ವಿ. ನಿಮ್ಮ ಸ್ವಂತ ಆಸಕ್ತಿಯಿಂದ ಪ್ರಯತ್ನ ಮಾಡ್ತಾ ಇದ್ದೀರಾ? ಪ್ರಯತ್ನ ಪಡ್ತಾ ಇದ್ದೀವಿ. ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಇವರಿಗೆ, ಈಗ ನೋಡ್ತಾ ಇರೋಂಥ ಯಾರ ಇವರು ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಅವರಿಗೆ ನಿಮಗೆ ಅವಕಾಶ ಕೊಡಿ ಅಂತೇಳಿ ಕೇಳ್ಕೊಳ್ಳಿ. ನಮಸ್ಕಾರ, ನಾನು ಒಂದು ಪುಟ್ಟ ಹಳ್ಳಿಯಿಂದ ಬಂದಿರೋಳು ರುಕ್ಮಿಣಿ ಅಂತ. ನಮಗೂ ಒಂದು ಅವಕಾಶ ಕೊಟ್ರೆ ನಾವು ಒಂದು ಬೆಳಿಬೇಕು ಅನ್ನೋ ಆಸೆ ಐತಿ ಸರ್. ಏನೋ ಒಂದು ಸಂಗೀತ ಆಗ್ಲಿ, ಏನೋ ಒಂದು ಆರ್ಟಿಸ್ಟ್ ಆಗ್ಲಿ, ಒಂದು ಡೈಲಾಗ್ ಆಗ್ಲಿ, ಏನೋ ಒಂದು ಹಾಡು ಯಾವುದು ಯಾವ ತರ ಆದ್ರೂ ಹೇಳ್ಬೇಕು ಅನ್ನೋದೊಂದು ಕಲೆ ನಮ್ಮಲ್ಲಿದೆ. ಯಾವ್ದಕ್ಕೂ ಒಂದು ಅವಕಾಶ ಕೊಟ್ರೆ ನಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗತ್ತೆ ಸರ್. ಸರಿ ಅಮ್ಮ, ನಿಮಗೆ ಒಳ್ಳೇದಾಗಲಿ. ನೀವು ನಿಮ್ಮ ಬಿಜಿ ಜೀವನದಲ್ಲೂ ನಮ್ಮ ಚಾನಲ್ಗೋಸ್ಕರ ಬಂದು ನೀವು ನಿಮ್ಮ ಕಲೆಯನ್ನು ಪ್ರದರ್ಶನ ಮಾಡಿ ಅವಕಾಶನ ಕೋರಿದ್ದೀರಾ. ಅದಕ್ಕೆ ಸಂಬಂಧಪಟ್ಟವ್ರು ಯಾರಾದ್ರೂ ನೋಡಿದಲ್ಲಿ ಅವರಿಗೆ ಪಾಪ ಪುಟ್ಟ ಕಲಾವಿದರನ್ನು ಬೆಳೆಸೋದು ಎಲ್ಲರ ಜವಾಬ್ದಾರಿ ಇರುತ್ತೆ. ಬೆಳೆಸ್ತಾರ ಅಂತ ಬೆಳೆಸ್ಲಿ ಅನ್ನೋ ಆ ಆಸೆ ವ್ಯಕ್ತಪಡಿಸ್ತಾ ನಾವು ನಿಮಗೆ ಬೀಳ್ಕೊಡ್ತೀವಿ. ನಮಸ್ಕಾರ.